ಓಂ ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಪ್ರಹ್ಲಾದವರದೋ ದೇವೋ ಯೋ ನೃಸಿಂಹಃ ಪರೋ ಹರಿಃ ನೃಸಿಂಹೋಪಾಸಕಂ ನಿತ್ಯಂ तं ನೃಸಿಂಹಗುರುಂ ಭಜೆ. ಶ್ರೀ ಸಚ್ಚಿದಾನಂದ ಶಿವಾವಿನವ್ಯಂ ಸುಭಾರತ್ಯವಿದಾನ್ಯತೀಂದ್ರಾನ್ ವಿದ್ಯಾನಿಧೀನ್ ಮಂತ್ರನಿಧೀನ್ ಸದಾತ್ಮನಿಷ್ಠಾನ್ ಭಜೆ ಮಾನವಶಂಭುರೂಪಾನ್. ಸದಾತ್ಮಧ್ಯಾನನಿರತಂ ವಿಷಯೇಭ್ಯಃ ಪರಾಂಗುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರಭಾರತೀಂ. ವಿವೇಕಿನಂ ಮಹಾಪ್ರಜ್ಞಂ ಧೈರ್ಯೌದಾರ್ಯ ಕ್ಷಮಾನಿಧಿಂ ಸದಾಭಿನವಪೂರ್ವಂ ಕವಿದ್ಯಾತೀರ್ಥಗುರುಂ ಭಜೆ. ಅಜ್ಞಾನಾಂ ಜಾಹ್ನವೀತೀರ್ಥಂ ವಿದ್ಯಾತೀರ್ಥಂ ವಿವೇಕಿನಾಂ ಸರ್ವೇಷಾಂ ಸುಖದಂ ತೀರ್ಥಂ ಭಾರತೀತೀರ್ಥಮಾಶ್ರಯೇ. ವಿದ್ಯಾವಿನಯಸಂಪನ್ನಂ ಪೀತರಾಗಂ ವಿವೇಕಿನಂ ವಂದೇ ವೇದಾಂತತತ್ತ್ವಜ್ಞಂ ವಿದುಷೇಖರಭಾರತೀಂ. ನಮಾಮಿ ಯಾಮಿನೀನಾಥಲೇಖಾಲಂಕೃತಕುಂತಲಾಂ ಭವಾನೀಂ ಭವಸಂತಾಪನಿರ್ವಾಪಣಸುಧಾನದೀಂ. ಇವಾಗ ಈ ಶ್ಲೋಕ ಹೇಳ್ಬೋದು. ಸ್ತೋಷ್ಯೆ ಭಕ್ತಿ ಅನ್ನೋದು ಸ್ತೋಷ್ಯೆ ಜಗದಾದಿನಿ ಯಸ್ಮಿನ್ನೇತತ್ ಸಂಸ್ಕೃತಿಚಕ್ರಂ ಭ್ರಮತೀರ್ಥಂ ಯಸ್ಮಿನ್ ದೃಷ್ಟೇ ನಶ್ಯತಿ ತತ್ ಸಂಸ್ಕೃತಿಚಕ್ರಂ ತಂ ಸಂಸಾರಧ್ವಾಂತವಿನಾಶಂ ಹರಿಮೀಡೆ. ತಂ ಸಂಸಾರಧ್ವಾಂತವಿನಾಶಂ ಹರಿಮೀಡೆ. ಇವಾಗ ಇದು 19ನೇ ಶ್ಲೋಕ ಅಂತ ಹೇಳ್ಬೋದು. ಇವಾಗ ಸತ್ಯಂ ಜ್ಞಾನಂ ಸತ್ಯಂ ಜ್ಞಾನಂ ಶುದ್ಧಮನಂತಂ ವ್ಯತಿರೇಕ್ತಂ ಶಾಂತಂ ಗೂಢಂ ನಿಷ್ಕಲಮಾನಂದಮನಂಜಂ ಇತ್ಯಾಹಾದೌ ಯಂ ವರುಣೋऽಸೌ ಮೃಗರೇಜಂ ತಂ ಸಂಸಾರಧ್ವಾಂತವಿನಾಶಂ ಹರಿಮೀಡೆ. ತಂ ಸಂಸಾರಧ್ವಾಂತವಿನಾಶಂ ಹರಿಮೀಡೆ. ಇವಾಗ ಈ 19ನೇ ಶ್ಲೋಕದಲ್ಲಿ ತೈತ್ರಿಯ ಉಪನಿಷತ್ತಿನ ಒಂದು ಮುಖ್ಯವಾದ ವಿಷಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅದೇ ವಿಷಯ ವಾಕ್ಯ ಅಂತ ಹೇಳ್ಬಿಟ್ಟು ಇವರೇನು ಮಾಡ್ತಾರೆ, ತೈತ್ರಿಯ ಉಪನಿಷತ್ತಿನ ಒಂದು ದೊಡ್ಡ ಒಂದು ಪರಿಚಯವನ್ನು ಕೊಟ್ಟಿದ್ದಾರೆ ನಮಗೆ. ಇಡೀ ತೈತ್ರಿಯ ಉಪನಿಷತ್ತಲ್ಲಿ 3 ವಲ್ಲಿ ಇದೆ. ಶಿಕ್ಷಾವಲ್ಲಿ, ಆನಂದವಲ್ಲಿ ಮತ್ತು ಭೃಗುವಲ್ಲಿ ಅಂತ ಆ 3 ವಲ್ಲಿದನ್ನು ಕೂಡ ಇವರು ಸಂಕ್ಷೇಪವಾಗಿ ಅರ್ಥವನ್ನು ಕೊಟ್ಟಿದ್ದಾರೆ ಮುಂಚೆನೆ. ಇವಾಗ ಈ ಶ್ಲೋಕದ ಅರ್ಥವನ್ನು ನಾವು ಇವಾಗ ನೋಡ್ತಾ ಇದ್ದೀವಿ. ಪೇಜ್ ಸಂಸ್ಕೃತ ಪುಸ್ತಕ ಇರೋರು ಪೇಜ್ 73 ನೋಡಬೇಕು. ಇವಾಗ ನಾನು ಅದು ಶ್ಲೋಕದ ಒಂದು ಸತಿ ಅರ್ಥ ಹೇಳಿಬಿಟ್ಟು ಆಮೇಲೆ ಇದನ್ನ ವ್ಯಾಖ್ಯಾನ ಹೇಳ್ತೀನಿ. ಸತ್ಯಂ ಜ್ಞಾನಂ ಶುದ್ಧಂ ಅನಂತಂ ಅಂತ ಇದೆಯಲ್ಲ, ಇದು ಈ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಹೇಳ್ಬಿಟ್ಟು ಬ್ರಹ್ಮದ ಒಂದು ಸ್ವರೂಪ ಲಕ್ಷಣ ಹೇಗಿದೆ ಅನ್ನೋದನ್ನ ಆ ಉಪನಿಷತ್ತಲ್ಲೇ ಹೇಳುತ್ತೆ. ಆ ಬ್ರಹ್ಮ ಅನ್ನೋದು ಸತ್ಯಂ ಜ್ಞಾನಂ ಅನಂತಂ ಅಂತ. ಸತ್ಯಂ ಅಂತ ಹೇಳಿದ್ರೆ ಎಲ್ಲವೂ ಲೋಕದಲ್ಲಿ ಇರೋ ವಸ್ತುಗಳೆಲ್ಲವೂ ಕೂಡ ಅದು ಶಾಶ್ವತ ಅಲ್ಲ, ಅದು ಒಂದಾನೊಂದು ದಿವಸ ಹೋಗ್ಬಿಡುತ್ತೆ ಅಂತ. ಹಾಗಾಗಿ ಅದನ್ನು ಸತ್ಯಂ ಅಂತ ಹೇಳಕ್ಕೆ ಬರೋದಿಲ್ಲ. ಅದು ಹಾಗಾಗಿ ಅದು ಸತ್ಯಂ ಅನ್ನೋದು ಬ್ರಹ್ಮ ಮಾತ್ರ ಅಂತ ಇರೋ ಕಾರಣಕ್ಕೆ ಸತ್ಯಂ ಅಂತ ಹೇಳಿದ್ದಾರೆ. ಜ್ಞಾನಂ ಅಂತ ಹೇಳಿದ್ರೆ ಬ್ರಹ್ಮವನ್ನು ಬಿಟ್ಟು ಬಾಕಿ ಎಲ್ಲವೂ ಕೂಡ ಜಡವಾಗಿರೋದ್ರಿಂದ, ಯಾಕೆಂದ್ರೆ ಪಂಚಭೂತಗಳಿಂದ ಉಂಟಾಗಿರೋದು ಎಲ್ಲವೂ ಕೂಡ, ಹಾಗಾಗಿ ಜಡವಾಗಿರೋದ್ರಿಂದ ಅದೆಲ್ಲವೂ ಬ್ರಹ್ಮ ಆ ಥರದಿಲ್ಲ ಅಂತ ಹೇಳ್ಬಿಟ್ಟು ಬ್ರಹ್ಮವನ್ನು ಜ್ಞಾನ ಸ್ವರೂಪ ಅಂತ ಹೇಳ್ತಾರೆ. ಆಮೇಲೆ ಶುದ್ಧ ಸ್ವರೂಪ ಅಂತ ಹೇಳಿದ್ರೆ ಅದು ಯಾವುದೇ ಒಂದು ಮಾಲಿನ್ಯ ಅದರಲ್ಲಿ ಇಲ್ಲ ಅಂತ. ಅನಂತಮ್ ಅಂತ ಹೇಳುವಾಗ ಅದಕ್ಕೆ 3 ರೀತಿಯಾದ ಪರಿಚ್ಛೇದ ಅಂತ ಹೇಳಿದ್ರೆ ಲಿಮಿಟೇಷನ್ ಅಂತ. ಸ್ಪೇಸ್ ವೈಸ್ ಲಿಮಿಟೇಷನ್, ಟೈಮ್ ವೈಸ್ ಲಿಮಿಟೇಷನ್ ಮತ್ತು ಆಬ್ಜೆಕ್ಟ್ ವೈಸ್ ಲಿಮಿಟೇಷನ್ ಅಂತ. ಸೊ ದೇಶ ಕಾಲ ವಸ್ತು ಪರಿಚ್ಛೇದಗಳು ಅದಕ್ಕೆ ಇರೋದಿಲ್ಲ ಅಂತ. ಆಮೇಲೆ ವ್ಯತಿರಿಕ್ತ ಅಂತ ಹೇಳಿದ್ರೆ ಅದು ಎಲ್ಲದಕ್ಕಿಂತ ಅದು ಬೇರೆಯಾಗಿ ಇರೋದು. ಅದು ನಮ್ಮ ಒಂದು ಲೋಕ ಒಂದು ನೋಡಿದಾಗ ವಿಲಕ್ಷಣವಾಗಿರೋ ಒಂದು ಸ್ವರೂಪವಾಗಿರುತ್ತೆ ಅದು. ಸೊ ಹೀಗೆ ವ್ಯತಿರಿಕ್ತ ಅನ್ನೋದಕ್ಕೆ ಬೇರೆ ಬೇರೆ ಅರ್ಥಗಳು ಇರುತ್ತೆ. ಅದು ಹೇಗೆ ಇದ್ರೂ ಕೂಡ ಈ ಶ್ಲೋಕದಲ್ಲಿ ಶಾಂತಂ ಗೂಢಂ ನಿಷ್ಕಲಂ ಆನಂದಂ ಅನನ್ಯಂ ಅಂತ ಇದೆಲ್ಲವೂ ಕೂಡ ಬ್ರಹ್ಮದ ಒಂದು ಲಕ್ಷಣಗಳು ಎಲ್ಲವೂ ಕೂಡ. ಹಾಗಾಗಿ ಶಾಂತಂ ಅಂತ ಹೇಳಿದ್ರೆ ಅದಕ್ಕೆ ಶಾಂತಂ ಶಿವಂ ಅದ್ವೈತಂ ಅಂತ ಹೇಳುವಾಗ ಅದರಲ್ಲಿ ಯಾವುದೇ ರೀತಿಯಾದ ಗೊಂದಲಗಳೆಲ್ಲ ಯಾವುದೂ ಕೂಡ ಇರೋದಿಲ್ಲ ಆ ಸ್ವರೂಪದಲ್ಲಿ ಅಂತ. ವಿಕಾರಗಳು ಯಾವುದೂ ಇರೋದಿಲ್ಲ ಅಂತ. ಗೂಢಂ ಅಂತ ಹೇಳಿದ್ರೆ ಅದು ಎಲ್ಲರಲ್ಲೂ ಕೂಡ ಅಂತರ್ಯಾಮಿಯಾಗಿ ಅದು ಗೂಢವಾಗಿದೆ. ಆದರೆ ಲೋಕದಲ್ಲಿ ವಸ್ತುಗಳೇ ನಮಗೆ ಕಾಣಿಸುತ್ತೆ, ಆದರೆ ಬ್ರಹ್ಮ ಕಾಣಿಸೋದಿಲ್ಲ ನಮಗೆ. ಹಾಗಾಗಿ ಯದ್ಯಪಿ ವಸ್ತುಗಳೆಲ್ಲ ಬ್ರಹ್ಮದಲ್ಲಿ ಅಧ್ಯಸ್ಥವಾಗಿದ್ದು ಬ್ರಹ್ಮವೇ ವಾಸ್ತವಾಗಿದ್ದರೂ ಕೂಡ
ಬ್ರಹ್ಮ ನಮಗೆ ಕಾಣಿಸದೆ ಹೋಗ್ಬಿಟ್ಟಿದೆ. ಅದಕ್ಕಾಗಿ ಇದೇನು ಹೇಳ್ತಾರೆ, ಗೂಢಂ ಅಂತ ಹೇಳಿದ್ರು. ನಿಷ್ಕಲಂ ಅಂತ ಹೇಳಿದಾಗ ನಿಷ್ಕಲಂ ಅಂತ ಹೇಳಿದಾಗ ನಾವು ಕ್ಲಾಸ್లో ಸರಿ. ಸೊ ಇವಾಗ ನಿಷ್ಕಲಂ ಅಂತ ಹೇಳುವಾಗ ಪಾರ್ಟ್ಸ್ ಇಲ್ಲ ಅದರಲ್ಲಿ ಅಂತ. ನಮಗೆ ಲೋಕದಲ್ಲಿ ಎಲ್ಲದರಲ್ಲೂ ಕೂಡ ನಮಗೆ ವಸ್ತುಗಳಲ್ಲಿ ಅದರಲ್ಲಿ ಏನೋ ಒಂದು ಭಾಗಗಳಿರುತ್ತೆ, ಆದರೆ ಇದರಲ್ಲಿ ಮಾತ್ರ ಒಂದು ಭಾಗಗಳು ಯಾವುದೇ ಇರೋದಿಲ್ಲ. ಇದು ನಿಷ್ಕಲವಾಗಿರೋದು ಅಂತ. ಅಫ್ಕೋರ್ಸ್ ಆಕಾಶದಲ್ಲಿ ನಮಗೆ ಭಾಗಗಳು ಹೇಳೋದಿಲ್ಲ, ಬಟ್ ಏನೇ ಇದ್ರೂ ಕೂಡ ಆಕಾಶ ಅನ್ನೋದು ಬ್ರಹ್ಮಕ್ಕೆ ವಿಲಕ್ಷಣವಾಗಿ ಇರುತ್ತೆ ಖಂಡಿತ. ಯಾಕಂದರೆ ಅದಕ್ಕೆ ಉತ್ಪತ್ತಿ ಇದೆ, ಆಕಾಶಕ್ಕೆ ಉತ್ಪತ್ತಿ ಇದೆ, ಜಡವಾಗಿರೋದು. ಆಮೇಲೆ ಆನಂದಮಯ ಆಕಾಶಕ್ಕೆ ಉತ್ಪತ್ತಿ, ಯಾಕಂದರೆ ಆಕಾಶನೇ ಮೊದಲು ಉತ್ಪತ್ತಿ ಆಗಿರೋದು. ಪಂಚಭೂತಗಳಲ್ಲಿ ಆಕಾಶನೇ ಮೊದಲು. ಆತ್ಮನ ಆಕಾಶ ಸಂಬೋಧ ಆಕಾಶಾದ್ವಾಯು ಅಂತ ಬರುತ್ತೆ. ಸೊ ಹೀಗಾಗಿ ಆತ್ಮನಲ್ಲಿ ಬ್ರಹ್ಮದಲ್ಲಿ ಕಲಾ ಅಂತ ಹೇಳಿದ್ರೆ ಪಾರ್ಟ್ಸ್ ಅನ್ನೋದು ಇರಲೇ ಇಲ್ಲ ಅಂತ. ಆಮೇಲೆ ಆನಂದಮಂತ ಆನಂದ ಸ್ವರೂಪವಾಗಿರೋದು, ಯಾಕಂದರೆ ಇದರಲ್ಲಿ ದುಃಖ ಮಿಶ್ರಣ ಅನ್ನೋದು ಸ್ವಲ್ಪ ಕೂಡ ಇರೋದೇ ಇಲ್ಲ ಅಂತ. ಆಮೇಲೆ ಅನನ್ಯಮಂತ ಈ ಬ್ರಹ್ಮಕ್ಕಿಂತ ಅಂದರೆ ಬ್ರಹ್ಮಸ್ವರೂಪದ ಒಂದು ಸೊ ಇದು ಬ್ರಹ್ಮದ ಒಂದು ಅಂದರೆ ಯಾವ ಜೀವಸ್ವರೂಪ ಅಂತ ಯಾವುದಿದೆಯೋ ಆ ಜೀವಸ್ವರೂಪಕ್ಕಿಂತ ಅದು ಬೇರೆ ಅಲ್ಲದೇ ಇರೋದು ಅಂತ. ಅನನ್ಯಂ ಅಂತ ಹೇಳಿದ್ರೆ ಅದು ನಮಗಿಂತ ಅದು ಬೇರೆ ಅಲ್ಲ ಅಂತ. ಅನನ್ಯಂ ಇತ್ಯಾಹ ಆದವು ಅಂದರೆ ವರುಣ ಅನ್ನೋರು ತಂದೆ, ಭೃಗು ಅನ್ನೋರು ತಂದೆ ಅವರ ಮಗ. ಹಾಗಾಗಿ ಎಲ್ಲರೂ ಋಷಿಗಳೇ ಅಂತ ಹೇಳಿದ್ದಾರೆ ಇದರಲ್ಲಿ ಕೂಡ. ಹಾಗಾಗಿ ಆ ಭೃಗು ಅನ್ನೋರು ತಂದೆಯಾದ ವರುಣನ ಹತ್ರ ಹೋಗ್ಬಿಟ್ಟು ನನಗೆ ಬ್ರಹ್ಮವನ್ನು ಹೇಳ್ಕೊಡಿ ಅಂತ ಕೇಳ್ತಾರೆ, ಬ್ರಹ್ಮದ ಬಗ್ಗೆ ನನಗೆ ಹೇಳ್ಕೊಡಿ ಅಂತ. ಆವಾಗ ಅವರು ಉಪದೇಶ ಮಾಡುವಾಗ ಇಂಥ ಲಕ್ಷಣಗಳೆಲ್ಲರೂ ಹೇಳ್ತಾರೆ. ಇದ್ರ ಜೊತೆಗೆ ಈ ಪ್ರಪಂಚ ಅನ್ನೋದು ಹೇಗೆ ಯಾವುದರಿಂದ ಉತ್ಪತ್ತಿ ಆಗುತ್ತೆ, ಎಲ್ಲಿ ಲಯವಾಗಿರುತ್ತೆ, ಲಯಕ್ಕೆ ಮುಂಚೆ ಎಲ್ಲಿ ಸ್ಥಿತವಾಗಿರುತ್ತೆ ಅನ್ನೋದನ್ನ ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಏನು ಜಾತಾನಿ ಜೀವಂತಿ ಅಂತ ಅದನ್ನು ಕೂಡ ಅಲ್ಲಿ ಲಕ್ಷಣಗಳು ಹೇಳ್ತಾರೆ. ಹೀಗೆ ಅಂಥದ್ದನ್ನು ಇವರು ಹೇಳಿದ್ದಾರೆ ಅನ್ನೋದನ್ನು ಈ ಶ್ಲೋಕದಲ್ಲಿ ಹೇಳ್ತಾರೆ. ಸೊ ಇದರಲ್ಲಿ ನಾವು ಸ್ವಲ್ಪ ಮಟ್ಟಿಗೆ ವ್ಯಾಖ್ಯಾನ ನೋಡಿದ್ದೀವಿ, 73ನೇ ಪೇಜಲ್ಲಿರೋದು. ಇವಾಗ ಇನ್ನು ಮುಂದೆ ಅದಕ್ಕೆ ವ್ಯಾಖ್ಯಾನಗಳನ್ನು ನೋಡಬೇಕಾಗಿದೆ. ಇವಾಗ ಉಕ್ತರೂಪಂ ಬ್ರಹ್ಮ ಆತ್ಮತಯ ಜಾನಾತಿ ಇತ್ಯರ್ಥಃ. ಅಂದರೆ ಇವಾಗ ಹೇಳಿರುವ ಬ್ರಹ್ಮವನ್ನು ತನ್ನ ಸ್ವರೂಪವಾಗಿಯೇ ಯಾರು ತಿಳ್ಕೊಳ್ತಾರೋ ಅವರು ಅಂತ. ಸೊ ಹೀಗೆ ಅಥ ಸೋ ಅಭಯಂ ಗತವು ಭವತಿ. ಈ ಥರ ತಿಳ್ಕೊಂಡ್ರೆ ಬ್ರಹ್ಮವನ್ನು ನಾನೇ ಅಂತ ತಿಳ್ಕೊಂಡ್ರೆ ಅವನಿಗೆ ಭಯ ಅನ್ನೋದು ಹೊರಟೋಗುತ್ತೆ. ಅಂದರೆ ಯಾವುದರಿಂದನೂ ಭಯ ಇರೋದಿಲ್ಲ ಅವನಿಗೆ ಅಂತ. ಭಯಕ್ಕೆ ಕಾರಣ ಯಾವುದೂ ಇಲ್ಲವೇ ಇಲ್ಲ. ಯಾಕಂದರೆ ಇರೋದು ಬ್ರಹ್ಮ ಒಂದೇನೆ, ಬ್ರಹ್ಮ ತಾನೇನೆ. ಬ್ರಹ್ಮವನ್ನು ಬಿಟ್ಟು ಬೇರೆ ಯಾವುದೂ ಇಲ್ಲ ಅಂತ ಹೇಳಿದಾಗ ಭಯ ಅನ್ನೋದು ನಿಮಗೆ ಎಲ್ಲಿಂದ ಬರುತ್ತೆ? ಯಾವುದರಿಂದನೂ ಭಯ ಅಂತ ಹೇಳಿದ್ರೆ ನಾವು ಮುಖ್ಯವಾಗಿ ಮರಣ ಭಯ ಅದನ್ನು ತಿಳ್ಕೋಬೇಕು. ಅದೇ ಮರಣ ಭಯ ಅನ್ನೋದು ನನಗೆ ಇಲ್ಲ, ಯಾಕಂದರೆ ನಾನು ಶಾಶ್ವತವಾದ ಬ್ರಹ್ಮವೇ ನಾನು ಅಂತ ತಿಳ್ಕೊಬಿಡ್ತಾನೆ. ಹಾಗಾಗಿ ಮರಣ ಅನ್ನೋದಕ್ಕೆ ಅವನಿಗೆ ಸಾಧ್ಯವೇ ಇಲ್ಲ. ಮರಣದಿಂದ ಅವನ ಭಯ ಅನ್ನೋದು ಇಲ್ಲವೇ ಇಲ್ಲ. ಎಲ್ಲದಕ್ಕಿಂತ ದೊಡ್ಡ ಭಯ ಮರಣ ಭಯ ಅಂತಲೇ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಯಾಕಂದರೆ ಬಾಕಿ ಎಲ್ಲ ಭಯವೂ ಕೂಡ ಅದಕ್ಕಿಂತ ಸ್ವಲ್ಪ ಚಿಕ್ಕದೇನೆ. ನಮಗೆ ವ್ಯಾಧಿ ಅಥವಾ ಬೇರೆ ಏನು ಭಯ ಇದ್ರೂ ಕೂಡ ಸರಿ, ಅಥವಾ ಬೇರೆ ಹೊರಗಡೆಯಿಂದ ಯಾವ್ದಾದ್ರು ವಸ್ತುವಿಂದ ಭಯ ಬಂದರೂ ಕೂಡ ಅದು ನಮಗೆ ಮರಣವನ್ನು ಉಂಟು ಮಾಡುತ್ತೋ ಅಂತ ಒಂದು ಭಯ ಇರುತ್ತೆ ಖಂಡಿತ. ಅದರಿಂದ ಮರಣ ಭಯನೇ ಎಲ್ಲದಕ್ಕಿಂತ ದೊಡ್ಡ ಭಯ ಅಂತ ಹೇಳಿದ್ದಾರೆ. ಅಂಥ ಭಯ ಇವನಿಗೆ ಇರೋದಿಲ್ಲ ಅಂತ. ಅಥ ಅನಂತರಂ ಏವ ಉಕ್ತ ವೇದಾನಾಂ ಅಂತರಕಾಲೇವ ಅಂದರೆ ಉಕ್ತ ವೇದನ ಅನಂತರ ಕಾಲೇವ ಅಂದರೆ ಈ ಥರ ಅವನು ತಿಳ್ಕೊಂಡಿದ್ದ ತಕ್ಷಣವೇ ಅವನಿಗೆ ಈ ಥರ ಒಂದು ಬ್ರಹ್ಮ ಸಾಕ್ಷಾತ್ಕಾರ ಆಗಿದ ತಕ್ಷಣವೇ ಅವನಿಗೆ ಬ್ರಹ್ಮವಿತ್ ಅಭಯಂ ಜನನ ಮರಣ ಪ್ರವಾಹ ನಿಮಿತ್ತ ಭೀತಿರಾಹಿತ್ಯಂ ಗತಃ ಪ್ರಾಪ್ತೋ ಭವತಿ. ಅಂದರೆ ಭಯ ಅಂತ ಹೇಳಿದ್ರೆ ಮರಣ ಭಯನೇ. ಖಂಡಿತ ಮರಣ ಭಯ ಅನ್ನೋದು ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಹುಟ್ಟು ಅಂತ ಬಂದ್ರೇ ಮರಣ ಭಯ ಅಂತ ಬರೋದು. ಹುಟ್ಟು ಅನ್ನೋದೇ ನಿಮಗೆ ಮುಂದೆ ಇರೋದೇ ಇಲ್ಲ. ಹಾಗಾಗಿ ಇವನಿಗೆ ಆ ಬ್ರಹ್ಮ ಸಾಕ್ಷಾತ್ಕಾರವನ್ನು ಪಡ್ಕೊಂಡಿದ್ದ ತಕ್ಷಣವೇ ಇವನಿಗೆ ಸಂಸಾರ ಅನ್ನೋದು ಇನ್ಮೇಲೆ ಇರೋದಿಲ್ಲ ಅಂತ ಅವನಿಗೆ ಗೊತ್ತಿರುತ್ತೆ. ಇನ್ಫ್ಯಾಕ್ಟ್ ಇನ್ನೂ ಕೂಡ ನಾವು ಹೇಳಬೇಕಾದ್ರೆ ಈ ಆತ್ಮಜ್ಞಾನವನ್ನು ಅವನು ಪಡ್ಕೊಂಡಾಗ ಅವನಿಗೆ ಯಾವ ಥರ ಆ ಜ್ಞಾನದ ಪ್ರಕಾರ ಹೇಗಿರುತ್ತೆ ಅಂತ ಹೇಳಿದ್ರೆ ಅದನ್ನು ಭಗವತ್ಪಾದರು ಭಾಷೆಯಲ್ಲಿ ಹೇಳಿದ್ದಾರೆ. ಏನು ಅಂತ ಹೇಳಿದ್ರೆ, ನನಗೆ ಇದಕ್ಕೆ ಮುಂಚೆ ಈ ಒಂದು ಜ್ಞಾನವನ್ನು ಪಡ್ಕೊಳ್ಳೋಕೆ ಮುಂಚೆ, ಅಂದರೆ ಬ್ರಹ್ಮದ ಬಗ್ಗೆ ನನಗೆ ತಿಳ್ಕೊಳ್ಳೋಕೆ ಮುಂಚೆ ನಾನು ಕರ್ತ ಭೋಕ್ತ ಸಂಸಾರಿಯಾಗಿದ್ದೆ ನಾನು. ಆದರೆ ನಾನು ಯಾವಾಗ ಈ ಬ್ರಹ್ಮವೇ ನಾನು ಅಂತ ತಿಳ್ಕೊಂಡಿದ್ದೀನೋ ಆವಾಗ ನನಗೆ ಯಾವ ಥರ ತಿಳುವಳಿಕೆ ನನಗಾಗಿದೆ ಅಂತ ಹೇಳಿದ್ರೆ, ನಾನು ಯಾವತ್ತೂ ಕೂಡ ಬ್ರಹ್ಮವಾಗಿ ಆಗಿದ್ದೀನಿ. ಇದಕ್ಕೆ ಮುಂಚೆ ಕೂಡ ನಾನು ಬ್ರಹ್ಮವೇ ಆಗಿದ್ದೆ. ಯಾಕಂದರೆ ಉಪನಿಷತ್ತು ನಮಗೆ ನೀನು ಇನ್ವೇಲ್ ಬ್ರಹ್ಮ ಆಗ್ತೀಯಾ ಅಂತ ಹೇಳ್ತಾ ಇಲ್ಲ, ನಿನ್ನ ಸ್ವರೂಪವೇ ಬ್ರಹ್ಮ ಅಂತ ಹೇಳ್ತಾ ಇದ್ದಾರೆ. ತತ್ವೋಪಸಿ ಅಂತ ಹೇಳುವಾಗೆಲ್ಲ ನಿನ್ನ ಸ್ವರೂಪ ಇವಾಗಲೇ ನೀನು ಬ್ರಹ್ಮವಾಗಿದೆಯಾ ಅಂತ ಹೇಳ್ತಾರೆ. ಹಾಗಾಗಿ ನಾನು ಮುಂಚೆ ಕೂಡ ಈ ಸಂಸಾರಿಯಾಗಿರಲಿಲ್ಲ, ಕರ್ತಾಭೋಕ್ತವಾಗಿರಲಿಲ್ಲ, ಬ್ರಹ್ಮವಾಗಿ ಇದ್ದೀನಿ. ಇವಾಗಲೂ ಕೂಡ ಅದೇ ಬ್ರಹ್ಮಸ್ವರೂಪವಾಗಿ ಇದ್ದೀನಿ. ಮುಂದಕ್ಕೂ ಕೂಡ ನಾನು ಬ್ರಹ್ಮಸ್ವರೂಪವಾಗಿ ಉಳಿತೀನಿ. ನಾನು ಕರ್ತಾಭೋಕ್ತ ಅನ್ನೋದು ಯಾವತ್ತೂ ಕೂಡ ಇಲ್ಲ ಅಂತ ಆ ತಿಳುವಳಿಕೆ ಅವನಿಗೆ ಬರುತ್ತೆ. ಹಾಗಾದರೆ ಇವನಿಗೆ ಸಂಸಾರ ಅನ್ನೋದು
ಮೂರು ಕಾಲದಲ್ಲೂ ಕೂಡ ನಾನು ಅಸಂಸಾರಿಯಾಗಿದ್ದೀನಿ ಅಂತ ಒಂದು ಬುದ್ಧಿ ಆ ಬ್ರಹ್ಮಜ್ಞಾನದಿಂದ ಬರುತ್ತೆ ಅನ್ನೋದನ್ನ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ. ಹೀಗೆ ಹೌದೌದು, ಖಂಡಿತ ಖಂಡಿತ. ಕರ್ತಭೋಕ್ತ ಅಲ್ಲ ಅಂತ ಹೇಳಿದ್ರೆ ನಾನು ಸಂಸಾರಿ ಅಲ್ಲ ಅನ್ನೋದು ಕೂಡ ಜೊತೆಗೆ ಸೇರ್ಬಿಟ್ಟು, ಯಾಕಂದ್ರೆ ಸುಖಿ ದುಃಖಿ ಅಲ್ಲ ಅಂತ ಬಂದ್ಬಿಡುತ್ತೆ. ಕರ್ತಭೋಕ್ತ ಅಂತ ಹೇಳಿದ್ರೆ ಭೋಗ ಅಂತಾರೆ ಏನು, ಸುಖ ದುಃಖ ಭೋಗ ಅದೆರಡು ಕೂಡ ನನಗಿಲ್ಲ ಅಂತ ಒಂದು ಬಂದ್ಬಿಡುತ್ತೆ. ಹೀಗೆ ಆ ಒಂದು ಸಾಕ್ಷಾತ್ಕಾರ ಒಂದು ಪ್ರಯೋಜನವನ್ನ ಹೇಳಿದ್ರು. ಆಮೇಲೆ ಗೂಢಂ ಅಂತ ಹೇಳಿದ್ರೆ ಅನವಗ್ರಾಹ್ಯಂ, ಅಂದ್ರೆ ವಾಂಗ್ ಮನಸ್ಸು ಅಗೋಚರ ಇತ್ಯರ್ಥಃ. ಗೂಢಂ ಅಂತ ಹೇಳಿದ್ರೆ ಇದು ಇಂದ್ರಿಯಕ್ಕೆ ಸಿಕ್ಕದೇ ಇರೋದು, ಆದ್ರೆ ಎಲ್ಲದಕ್ಕೆ ಅದಕ್ಕೆ ಯಾತಕ್ಕೆ ಇಂದ್ರಿಯಕ್ಕೆ ಸಿಕ್ಕಲ್ಲ ಅಂತ ಹೇಳಿದ್ರೆ ಅದು ಅತೀಂದ್ರಿಯವಾದ ವಿಷಯ. ಹಾಗಾಗಿ ಅತೀಂದ್ರಿಯವಾದ ವಿಷಯ ನಮಗೆ ಇಂದ್ರಿಯಕ್ಕೆ ಸಿಗಲ್ಲ ಅನ್ನೋದು ಇದ್ದೇ ಇದೆ ಅಂತ ಒಂದು ಸ್ವರೂಪ ಅದು ಅಂತ. ಆಮೇಲೆ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ಶ್ರುತಿ ಇದೆ ಅದಕ್ಕೆ ಅಂತ ಶ್ರುತಿ ಪ್ರಮಾಣ ಹೇಳ್ತಾ ಇದ್ದಾರೆ. ಆಮೇಲೆ ನಿಷ್ಕಲಂ ಅಂತ ಹೇಳಿದ್ದಾರೆ. ನಿಷ್ಕಲಂ ಅಂತ ಹೇಳಿದ್ರೆ ನಿರವಯವಂ ಅಂತ, ಅದೇ ಪಾರ್ಟ್ಸ್ ಇಲ್ಲ ಅಂತ, ಅದಕ್ಕೆ ಯಾವುದೇ ಒಂದು ಭಾಗಗಳಿಲ್ಲ ಅದರಲ್ಲಿ. ಅಂದ್ರೆ ಈ ಭಾಗ ಬೇರೆ ಆ ಭಾಗ ಇವಾಗ ನೋಡಿ, ಒಂದು ಮನುಷ್ಯನ ಶರೀರ ತಗೊಂಡ್ರೆ ಅದರಲ್ಲಿ ನಮಗೆ ತಲೆ ಭಾಗ, ಭುಜ ಅಂಥದ್ದೆಲ್ಲ, ಕಾಲು ಅಂತಂದ್ರೆ ಬೇರೆ ಬೇರೆ ಭಾಗಗಳಿರುತ್ತೆ. ಯಾವುದೇ ಒಂದು ವಸ್ತು ತಗೊಂಡ್ರೆ ಭಾಗಗಳಿರುತ್ತೆ. ಅದರಲ್ಲಿ ಭಾಗಗಳಿದ್ದರೆ ಏನು ತೊಂದರೆ ಅಂತ ಹೇಳಿದ್ರೆ ಆ ಭಾಗಗಳೆಲ್ಲ ಒಂದಾನೊಂದು ಸಮಯದಲ್ಲಿ ಕಳಿಸ್ಕೊಂಡ್ಬಿಡುತ್ತೆ. ಅವಾಗ ಈ ವ್ಯಕ್ತಿಗೆ ಇರುವಿಕೆ ಅಂತಾನೆ ಇರೋದಿಲ್ಲ, ಈ ಒಂದು ವಸ್ತುವಿಗೆ ಇರುವಿಕೆ ಅನ್ನೋದು ನಾಶವಾಗೋಗ್ಬಿಡುತ್ತೆ ಅಂತ, ನಾಶರಹಿತವಾದ ಅಂತ ಅರ್ಥ. ಅದಕ್ಕೆ ಆನಂದಂ ಅಂತ ಹೇಳಿದ್ರೆ ಪರಮ ಪ್ರೇಮಾಸ್ಪದಂ ಅಂತ ಹೇಳಿದ್ರು. ಆನಂದ ಸ್ವರೂಪ ಬ್ರಹ್ಮ ಅಂತ ಹೇಳಿದ್ರೆ ಪರಮ ಪ್ರೇಮಾಸ್ಪದ. ಅಂದ್ರೆ ನಾವು ಇದನ್ನ ಬೃಹದಾರಣ್ಯಕ ಉಪನಿಷತ್ತಲ್ಲಿ ತುಂಬಾ ಚೆನ್ನಾಗಿ ಅವರು ಮೈತ್ರಿ ಮತ್ತು ಯಾಜ್ಞವಲ್ಕ್ಯರ ಒಂದು ಸಂವಾದದಲ್ಲಿ ಹೇಳಿ ತೋರಿಸಿದ್ದಾರೆ ಅವರು. ನೋಡಿ, ನಮಗೆ ಲೋಕದಲ್ಲಿ ಯಾವುದೇ ಒಂದು ವಿಷಯ ಪ್ರಿಯವಾಗಿದೆ ಅಂತ ಹೇಳಿದ್ರೆ ಕೂಡ ಆ ವಿಷಯ ನಮಗೆ ಅದು ಅನುಕೂಲವಾಗಿದೆ ಅಂತ ಹೇಳಿ ಒಂದು ಕಾರಣಕ್ಕೆ ನಮಗೆ ಪ್ರಿಯ ಅಂತ ಅನ್ಸುತ್ತೆ. ಹಾಗಾಗಿ ನಮಗೆ ಲೋಕದಲ್ಲಿರೋ ಯಾವುದೇ ವಸ್ತು ಬಗ್ಗೆಯನ್ನು ಕೂಡ ನಮಗೆ ಈ ವಸ್ತು ನಮಗೆ ಶಾಶ್ವತವಾಗಿ ನಮಗೆ ಪ್ರಿಯವನ್ನು ಉಂಟು ಮಾಡುತ್ತೆ ಅಂತ ನಮ್ಗೆ ಹೇಳಕ್ ಬರೋದಿಲ್ಲ. ಹಾಗಾಗಿ ನೋಡಿ, ಇವಾಗ ಯಾವುದೇ ಒಂದು ವಸ್ತು ಕೂಡ ನಾವು ಲೋಕದಲ್ಲಿ ಏನೇ ವಸ್ತುವನ್ನು ನಾವು ನೋಡ್ಕೊಂಡ್ರು ಕೂಡ ಆ ವಸ್ತು ಒಂದು ಸಮಯದಲ್ಲಿ ನಮಗೆ ಪ್ರೀತಿಯನ್ನು ಕೊಡುತ್ತೆ, ಇನ್ನೊಂದು ಸಮಯದಲ್ಲಿ ಅದು ಕಷ್ಟವನ್ನು ಕೊಡುತ್ತೆ ಅಂತ ನಾವು ನೋಡಿದ್ದೀವಿ. ಯಾಕೆಂದ್ರೆ ನಾವು ಭೋಗ್ಯ ವಸ್ತುವನ್ನ ಆ ಭೋಗ್ಯ ವಸ್ತುವಲ್ಲಿ ಅನಿತ್ಯತ್ವ ಅನ್ನೋದೆಲ್ಲ ಇರುತ್ತೆ. ಅದ್ರ ಜೊತೆಗೆ ಭೋಕ್ತವಾಗಿರೋ ನಾನು ಇದ್ದೇನಲ್ಲ, ಆ ನನಗೇನೆ ಕೂಡ ಒಂದು ಸಮಯದಲ್ಲಿ ಭೋಗ ಮಾಡೋಕ್ಕೆ ಒಂದು ಶಕ್ತಿ ಇರುತ್ತೆ, ಸಾಮರ್ಥ್ಯ ಇರುತ್ತೆ. ಇನ್ನೊಂದು ಸಮಯದಲ್ಲಿ ಆ ಶಕ್ತಿ ಸಾಮರ್ಥ್ಯಗಳು ಹೊರಗೋಗುತ್ತೆ ನಮಗೆ. ಹಾಗಾಗಿ ನಮಗೆ ಲೋಕದಲ್ಲಿ ನಾವು ಬೇಕಾದಷ್ಟು ಇದನ್ನು ನೋಡ್ತೀವಿ. ಹೀಗೆ ನಮಗೆ ಒಂದು ಒಳ್ಳೆ ಚಿತ್ರ ನೋಡೋಣ ಅಂತ ಹೇಳಿದ್ರೆ ಕಣ್ಣು ಯಾವಾಗಲೂ ಒಂದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ತುಂಬ ಚೆನ್ನಾಗಿರೋ ಉಪನ್ಯಾಸ ಹಾಡುಗಳೆಲ್ಲ ಕೇಳೋಣ ಅಂತ ಹೇಳಿದ್ರೆ ಕಿವಿ ಯಾವತ್ತೂ ಒಂದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಕಿವಿ ಕೇಳೋ ಶಕ್ತಿ ಹೊಟ್ಟೋದ್ರೆ ಅವಾಗ ನಮಗೆ ಯಾವುದನ್ನು ಕೇಳೋಕ್ಕಾಗೋದೇ ಇಲ್ಲ ಅಂತ ಅಂದ್ಬಿಡುತ್ತೆ. ಹೀಗೆ ನಮಗೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ನಮಗೆ ವಸ್ತುಗಳಲ್ಲಿ ಇರೋ ಪ್ರೀತಿ ನನಗೆ ಅನುಕೂಲವಾಗಿದೆ ಅನ್ನೋ ಸಮಯದಲ್ಲಿ ಪ್ರೀತಿ ಇರುತ್ತೆ. ಅದಕ್ಕೆ ನನಗೆ ಯಾವಾಗ ಪ್ರತಿಕೂಲ ಆಗುತ್ತೆ ಅಂತ ಹೇಳ್ತೀವೋ, ತಿಳಿತೀವೋ, ಅವಾಗ ನಮಗೆ ಅದರಲ್ಲಿ ಪ್ರೀತಿ ಹೊರಟೋಗುತ್ತೆ. ಆದರೆ ಇಲ್ಲಿ ವಿಷಯ ಏನು ಅಂತ ಹೇಳಿದ್ರೆ ನಮ್ಮ ಮೇಲೆ ನಮಗೆ ಪ್ರೀತಿ ಮಾತ್ರ ಯಾವತ್ತೂ ಹೋಗೋದೇ ಇಲ್ಲ. ನಾವು ಅಂತ ನಮ್ಮ ಸ್ವರೂಪ ಇದೆಯಲ್ಲ, ಆ ಸ್ವರೂಪದ ಮೇಲೆ ನಮಗೆ ಪ್ರೀತಿ ಅನ್ನೋದು ಹೋಗೋದೇ ಇಲ್ಲ ಯಾವತ್ತೂ ಕೂಡ. ಆ ಪ್ರೀತಿ ನ್ಯಾಚುರಲ್ ಆಗೇ ಇರೋ ಪ್ರೀತಿ, ಅದು ಯಾರು ಹೇಳ್ಕೊಡ್ಬೇಕಾಗಿಲ್ಲ ನಮಗೆ. ಅದು ಸ್ವಾಭಾವಿಕವಾಗಿ ನಾವು ಆ ಬ್ರಹ್ಮಸ್ವರೂಪ ಆತ್ಮಸ್ವರೂಪವಾಗಿ ಇರೋದ್ರಿಂದ, ಆನಂದ ಸ್ವರೂಪವಾಗಿ ನಾವು ಇರೋದ್ರಿಂದ ಅದರಲ್ಲಿ ಪ್ರೇಮಾಸ್ಪದ, ಅದಕ್ಕೆ ಪರಮ ಪ್ರೇಮಾಸ್ಪದ ಅಂತ ಹೇಳಿದ್ರು. ಪರಪ್ರೇಮಾಸ್ಪದ, ಎಲ್ಲದಕ್ಕಿಂತ ಪ್ರೇಮ ನಮಗೆ, ಎಲ್ಲದಕ್ಕಿಂತ ಪ್ರೇಮ ಇದರಲ್ಲೇ ನಮಗೆ ಇದೆ, ಆತ್ಮನಲ್ಲೇ ಇದೆ ಅಂತ. ಇವಾಗ ನಾವು ಕೆಲವರು ಏನೋ ಕಷ್ಟಗಳಿದ್ದ ಅವರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ನೋಡ್ತೀವಿ ನಾವು. ಅದನ್ನ ಯಾತಿಗೆ ಅವ್ರು ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಶರೀರದಲ್ಲಿಂದ ಏನೋ ಕಷ್ಟ ಬರ್ತಾ ಇರುತ್ತೆ. ಆ ಕಷ್ಟಕ್ಕೆ ಅವ್ರಿಗೆ ಪರಿಹಾರ ಸಿಗದೆ ಹೋಗಿರುತ್ತೆ. ಅವಾಗ ಏನ್ ಮಾಡ್ತಾರೆ, ನಾವು ಈ ಶರೀರದ ಇಟ್ಕೊಂಡು ಏನ್ ಪ್ರಯೋಜನ, ನಾವು ಇದನ್ನ ಬಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಅವರು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಅಂದ್ರೆ ಆತರ ಮಾಡ್ಕೊಳ್ಳೋನು ಕೂಡ ಏನು ಒಂದು ಉದ್ದೇಶ ಇರುತ್ತೆ ಅಂತ ಹೇಳಿದ್ರೆ ಈ ಒಂದು ತೊಂದರೆಯಿಂದ ಪಾರಾಗಿ ನಾನು ಇರ್ತೀನಿ ಅಂತ ಒಂದು ಬುದ್ಧಿ ಇರುತ್ತೆ ಅವನಿಗೆ. ಶರೀರ ಹೋದ್ರೂ ಕೂಡ ನಾನು ಇರ್ತೀನಿ ಅಂತ ಒಂದು ಬುದ್ಧಿ ಇರುತ್ತೆ. ಅದು ಯಾರು ಅವ್ನಿಗೆ ಹೇಳ್ಕೊಟ್ಟಿಲ್ಲ. ಅವ್ನಿಗೆ ವೇದಾಂತ ಏನು ಓದ್ದೇನೆ ಅವನಿಗೆ ಅದು ಸ್ವಾಭಾವಿಕವಾಗಿ ಕೂಡ ತನ್ನ ಒಂದು ಇರುವಿಕೆ ಬಗ್ಗೆ ಅವನಿಗೆ ಸಂಶಯ ಇರೋದೇ ಇಲ್ಲ. ನೋಡಿ, ಅದೆಷ್ಟು ಚೆನ್ನಾಗಿದೆ ಅಲ್ಲ, ಸೈಕಾಲಜಿ ನಾವು ನೋಡಿದ್ರೆ ಅಷ್ಟು ಆಶ್ಚರ್ಯವಾಗಿರುತ್ತೆ ಅದು. ಇದ್ರ ಜೊತೆಗೆ ಶರೀರದ ಮೇಲೆ ತೊಂದರೆಯಿಂದ ಒಬ್ಬ ಪ್ರಾಣವನ್ನು ಬಿಡೋದು ಒಂದಿರುತ್ತೆ. ಇದ್ರ ಜೊತೆಗೆ ಮನಸ್ಸಿನ ವಿಷಯದಲ್ಲಿ ಶರೀರ ಎಲ್ಲ ಚೆನ್ನಾಗೇ ಇರುತ್ತೆ, ಆದ್ರೆ ಮನಸ್ಸಲ್ಲಿ ಏನೋ ಒಂದು ಆತಂಕ ಇರುತ್ತೆ ಅವನಿಗೆ. ಅದನ್ನ ಪರಿಹಾರ ಮಾಡ್ಕೊಳ್ಳೋಕೆ ಆಗೋದೇ ಇಲ್ಲ ಅನ್ನೋ ಕಾರಣಕ್ಕೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಶರೀರ ಬಿಟ್ಬಿಡೋಣ, ನಾವು ಪ್ರಾಣ ಬಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಅವಾಗಲೂ ಕೂಡ ಅವರಿಗೆ ಈ ತೊಂದರೆಗಳಿಲ್ಲದೆ ನಾನು ಇರ್ತೀನಿ ಅಂತ ಒಂದು ಬುದ್ಧಿ ಅದು ಸೂಕ್ತವಾಗಿರುತ್ತೆ, ಲೇಟೆಂಟ್ ಆಗಿರುತ್ತೆ. ಅದು ಹೊರಗಡೆ ಅವ್ನು ಹೇಳ್ದೆ ಹೋದ್ರು ಕೂಡ ಅವನಿಗೆ ಅವನ ನಿರ್ಧಾರ ತಗೊಳ್ತಾನೆ ಅಂತ ಹೇಳಿದ್ರೆ ಅದು ಏನು ಅರ್ಥ ಅಂತ ಹೇಳಿದ್ರೆ ಈ ತೊಂದರೆಗಳಿಲ್ಲದೆ ನಾನು ಇರ್ತೀನಿ ಅಂತ. ನಾನೇ ಹೋಗ್ಬಿಡ್ತೀನಿ ಅಂತ ಹೇಳಿದ್ರೆ ಅವನಿಗೆ ಅದು ಒಪ್ಕೊಳಕ್ ಆಗೋದೇ ಇಲ್ಲ. ನಾನೇ ಹೋಗ್ಬಿಡೋ ಒಂದು ಸ್ಥಿತಿಯನ್ನು ಅವನು ಯೋಚನೆ ಮಾಡಿಕೊಂಡು ನೋಡಕ್ ಆಗೋದಿಲ್ಲ ಅವನಿಗೆ. ಹಾಗಾಗಿ ನನ್ನಿಂದ ಬೇರೆಯಾಗಿರೋ ಮನಸ್ಸು, ಶರೀರ ಇಂಥದನ್ನೆಲ್ಲ ಬಿಡಕ್ಕೆ ನಾನು ಸಿದ್ಧವಾಗಿರ್ತೀನಿ, ನನ್ನನ್ನು ಮಾತ್ರ ನಾನು ಬಿಡಕ್ಕೆ ಸಿದ್ಧ ಆಗೋದೇ ಇಲ್ಲ. ಯಾಕೆಂದ್ರೆ ಅದರ ನೇಚರೇ ಎಂಥದ್ದು ಅಂತ ಹೇಳಿದ್ರೆ ಈ ಶಾಸ್ತ್ರದಲ್ಲಿ ಶಂಕರಾಚಾರ್ಯ ಭಾಷೆದಲ್ಲೆಲ್ಲ ಹೇಳಿದ್ದಾರೆ ಅಹೇಯ ಅನುಪಾದೇಯ ಅಂತ. ಈ ಆತ್ಮಸ್ವರೂಪವನ್ನು ನಾವು ಹೇಯ ಅಂತ ನಾವು ತಳ್ಳಕ್ಕಾಗೋದೇ ಇಲ್ಲ. ನಮ್ಮ ಶರೀರದಲ್ಲಿ ಕೂಡ ಯಾವುದೋ ಒಂದು ಪಾರ್ಟ್ ಅದು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಏನೋ ತೊಂದರೆ ಆಗೋದು ಅಂತ ಹೇಳಿದ್ರೆ ಆಂಪಿಟೇಷನ್ ಮಾಡಿ ಅದು ತೆಗೆದುಬಿಡ್ತಾರೆ. ಇಂಥದ್ದೆಲ್ಲ ಆಗುತ್ತೆ ನಮಗೆ. ಆದರೆ ಈ ಆತ್ಮನನ್ನು ಮಾತ್ರ ನಾವು ಬಿಡಕ್ಕಾಗೋದೇ ಇಲ್ಲ, ಅಹೇಯ ಅಂತ ಹೇಳಿದ್ರು.
ಅದೇ ಸಮಯದಲ್ಲಿ ಅದು ಅನುಪಾದೇಯ ಅಂತ. ಬೇರೆ ವಸ್ತುಗಳನ್ನು ನಾವು ಸ್ವೀಕಾರ ಮಾಡ್ಬೋದು, ತಗೋಬಹುದು, ಆದರೆ ಈ ಆತ್ಮನನ್ನು ಮಾತ್ರ ನಾವು ಎಲ್ಲಿಂದನೂ ನಾವು ಸ್ವೀಕಾರ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಯಾಕಂದ್ರೆ ನಾವೇ ಇದ್ದೀವಿ, ನಾವೇ ಆತ್ಮನಾಗಿ ಇರೋದ್ರಿಂದ ನಾವು ಅದನ್ನ ಹೊರಗಡೆಯಿಂದ ತಗೊಳ್ಬೇಕಾದ ಪ್ರಮೇಯ ಇರೋದೇ ಇಲ್ಲ ಅಂತ. ಹೀಗಾಗಿ ಅದು ಅತ್ಯಂತ ಪ್ರೇಮಾಸ್ಪದ ಅಂತ ಹೇಳ್ಬಿಟ್ಟು ಶ್ರುತಿಯೇ ಹೇಳುತ್ತೆ. ಅದನ್ನೇ ಈ ಆನಂದಂ ಅನ್ನೋ ಶಬ್ದದಿಂದ ಹೇಳಿದ್ದಾರೆ ಅಂತ ಇವರು ತಿಳಿಸ್ತಾ ಇದ್ದಾರೆ. ಅನನ್ಯಂ ಅಂತ ಹೇಳಿದ್ರೆ ಶ್ರೋತ್ರಿಯ ಸ್ವರೂಪಂ ನೋಡಿದ್ರೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಅನನ್ಯಂ ಅಂತ ಹೇಳಿದ್ರೆ ಈ ಬ್ರಹ್ಮಸ್ವರೂಪ, ಈ ವಿಷ್ಣು ಅಂತ ಯಾವುದನ್ನ ಹೇಳ್ತೀವೋ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೋ ಅದು ಅನನ್ಯಂ ಅಂದ್ರೆ ನನ್ನಿದಾದ ಬೇರೆ ಅಲ್ಲೇ ಇರೋದು ಅಂತ. ಅದಕ್ಕೆ ಶ್ರೋತ್ರಿಯ ಸ್ವರೂಪಂ ಅಂತ. ಶ್ರೋತ್ರಿಯ ಅಂದ್ರೆ ಯಾರು ಅಂತ ಹೇಳಿದ್ರೆ ನಾವೇ, ಯಾಕಂದ್ರೆ ಈ ಗ್ರಂಥವನ್ನು ನಾವು ತಾನೇ ಓದ್ತಾ ಇದ್ದೀವಿ, ಇವಾಗ ನಾವೇ ತಾನೇ ಈ ಗ್ರಂಥವನ್ನು ಅರ್ಥ ಮಾಡಿಕೊಂಡು ಅನುಸಂಧಾನ ಮಾಡಬೇಕಂತ ನೋಡ್ತಾ ಇದ್ದೀವಿ. ಹಾಗಾದ್ರೆ ನಾವೇ ಮುಮುಕ್ಷುಗಳು, ನಾವೇ ಶ್ರೋತ್ರಿಯರು, ಈ ಒಂದು ಗ್ರಂಥಕ್ಕೆ ನಾವೇ ಶ್ರೋತ್ರಿಯರು. ಹಾಗಾಗಿ ನಮಗಿಂತ ಅದು ಬೇರೆ ಅಲ್ಲೇ ಇರೋದು ಆ ಬ್ರಹ್ಮ ಅಂತ ಅದನ್ನ ಅನನ್ಯಂ ಅನ್ನೋ ಶಬ್ದದಿಂದ ತಿಳಿಸಿದ್ದಾರೆ ಅವರು. ಸೊ ಹೀಗೆ ಅತ್ರ ಶ್ರುತಿ, ಇದಕ್ಕೊಂದು ಶ್ರುತಿ ವಾಕ್ಯ ಅಂತ ತೋರಿಸ್ತಾರೆ. ಸ ಯಶ್ಚಾಯಂ ಪುರುಷೇ ಯಶ್ಚಾಸವಾದಿತ್ಯೇ ಸ ಏಕಃ ಇತಿ ಅಂದ್ರೆ ಏಕಃ ಅಂತ ಅದೇ ಇದು ತೈತ್ರಿಯ ಉಪನಿಷತ್ತಲ್ಲೇ ಇರೋ ಒಂದು ವಾಕ್ಯ ಇದೆ. ಇದಕ್ಕೇನು ಅರ್ಥ ಅಂತ ಇವರೇ ಹೇಳ್ತಾರೆ. ಪುರುಷೇ ಕಾರ್ಯಕರಣ ಸಂಘಾತೆ ಅಯಂ ಅಪರೋಕ್ಷತೆಯ ಅನುಭೂಯಮಾನಃ ಯಹ ಚಿದ್ಧಾತು ಸಾಕ್ಷಿತಯ ಬರ್ತದೆ ಅಂತ. ಅಂದರೆ ಸಯಶ್ಚಾಯಂ ಪುರುಷೇ ಅಂದರೆ ಏನರ್ಥ ಅಂತ ಹೇಳಿದ್ರೆ ನೋಡಿ, ಸೂರ್ಯ ಚೆನ್ನಾಗಿ ಬೆಳಗ್ತಾ ಇದ್ದಾನೆ, ನಾನು ಸೂರ್ಯನ ನೋಡ್ತಾ ಇದ್ದೀನಿ. ನಾನು ಏನು ಅನುಸಂಧಾನ ಮಾಡಬೇಕು ಅಂತ ಹೇಳಿದ್ರೆ ನನ್ನಲ್ಲಿ ಯಾವ ಒಂದು ಚೈತನ್ಯ ಇದೆಯೋ ಸೂರ್ಯನಲ್ಲೂ ಕೂಡ ಆ ಚೈತನ್ಯನೇ ಇದೆ. ಹಾಗಾಗಿ ಸೂರ್ಯ ಬೇರೆ ನಾನು ಬೇರೆ ಇರ್ಬೋದು, ಆದರೆ ಸೂರ್ಯನಲ್ಲೂ ನನ್ನಲ್ಲೂ ಒಂದೇ ಚೈತನ್ಯ ಇರೋದು ಅಂತ ಈ ಶ್ರುತಿ ನಮಗೆ ಹೇಳ್ಕೊಡುತ್ತೆ. ಆ ಶ್ರುತಿ ಹೇಳ್ಕೊಡ್ದೇವ್ರೆ ನಮ್ಗೆ ಗೊತ್ತೇ ಆಗೋದಿಲ್ಲ. ಅದು ಬೇರೆ ನಾನು ಬೇರೆ ಅಂತ ಸುಮ್ಮನೆ ನಾನು ಇರ್ತೀವಿ, ನಮಗೆ ಅದನ್ನ ಗಮನಿಸೋದಿಲ್ಲ, ಇದರ ಸ್ವಾರಸ್ಯ ಗಮನಿಸೋದಿಲ್ಲ. ನಾವು ಎಷ್ಟೋ ವಸ್ತುಗಳು ಇರೋ ಥರ ಅದು ಇದೆ ಅಂತ. ಅದೇ ಶ್ರುತಿ ಏನು ಹೇಳ್ತಾ ಇದೆ ಅಂದರೆ ಲೋಕದಲ್ಲಿ ಎಲ್ಲದಕ್ಕಿಂತ ಪ್ರಕಾಶಮಾನವಾದ ಸ್ವರೂಪ ಯಾವುದಿದೆಯೋ ಅದರಲ್ಲಿ ಪರಮಾತ್ಮನ ಒಂದು ಸಾನ್ನಿಧ್ಯ ಇದೆ ಅದರಲ್ಲಿ. ಹಾಗಾದರೆ ಪರಮಾತ್ಮ ಅದರಲ್ಲಿ ಅಂತರ್ಯಾಮಿಯಾಗಿದ್ದಾನೆ, ಅದರಲ್ಲಿ ಚೈತನ್ಯ ರೂಪವಾಗಿ ಪರಮಾತ್ಮನೇ ಇರೋದು. ನನ್ನಲ್ಲೂ ಕೂಡ ಆ ಪರಮಾತ್ಮ ಚೈತನ್ಯ ರೂಪವಾಗಿ ಅಂತರ್ಯಾಮಿಯಾಗಿ ಆ ಚೈತನ್ಯ ಇದೆ. ಈ ಎರಡೂ ಚೈತನ್ಯಗಳು ಒಂದೇ ಅಂತ ನಾವು ಅನುಸಂಧಾನ ಮಾಡಬೇಕು. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಕರೆಕ್ಟ್. ಇವಾಗ ಏನಾಗುತ್ತೆ ಅಂದ್ರೆ ಈ ಸೂರ್ಯ ಅನ್ನೋದು ಸೂರ್ಯ ಮಂಡಲ ಇದೆಲ್ಲ, ಅದನ್ನ ಆ ಒಂದು ಫಿಸಿಕಲ್ ಆರ್ಬ್ ಅಂತ ನಾವು ಹೇಳ್ತೀವಿ, ಅದನ್ನ ಬದಿಗಿಟ್ಟು ಅಂದ್ರೆ ಮನಸ್ಸಿಂದನೇ ಅದನ್ನ ಬದಿಗಿಟ್ಟು ನಾನು ಅಂತ ಯಾವುದು ಶರೀರ ಇಂದ್ರಿಯಗಳು ಅಂತ ಇದೆಯೋ ಅದನ್ನು ಬದಿಗಿಟ್ಟು ಚೈತನ್ಯವನ್ನು ಮಾತ್ರ ನಾವು ಅನುಸಂಧಾನ ಮಾಡಿದ್ರೆ ಇರೋದು ಒಂದೇ ಚೈತನ್ಯ ಅಂತ ನಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ಸಯಶ್ಚಾಯಂ ಪುರುಷೇ ಯಶ್ಚಾಸೌ ಆದಿತ್ಯೇ ಸ ಏಕಃ ಅಂತ. ಅದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ಪುರುಷನ ಕಡೆ ಅದನ್ನ ಮೊದಲು ಹೇಳಿದ್ರು. ಪುರುಷ ಅಂತ ಹೇಳಿದ್ರೆ ಕಾರ್ಯಕರಣ ಸಂಘಾತ ಅಂತ, ಅಂದ್ರೆ ಶರೀರ ಮನಸ್ಸು ಒಂದು ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಲ್ಲ, ಅದು ಪಂಚಕೋಶಗಳು ಅಂತ ತಗೋಬಹುದು ನಾವು. ಅದರಲ್ಲಿ ಇರೋ ಚೈತನ್ಯ, ಅದರಲ್ಲಿ ಅಯಂ ಅಪರೋಕ್ಷತೆಯ ಅನುಭೂಯಮಾನ. ನೋಡಿ ಇಲ್ಲಿ ನಾನು ಚೈತನ್ಯ ಇರೋದನ್ನ ನಾನು ಪರೋಕ್ಷ ಅಲ್ಲ, ನಾನೇ ಅಪರೋಕ್ಷವಾಗಿ ನಾನು ಇದ್ದೀನಿ ಅಂತ ನನಗೆ ಗೊತ್ತಾಗುತ್ತೆ. ಅದು ಯಾರು ಹೇಳ್ಕೊಡ್ದೇನೆ ಈ ಶರೀರದಲ್ಲಿ ನನ್ನ ಸ್ವರೂಪ ನಾನು ಇದ್ದೀನಿ ಅಂತ ನನಗೆ ಎಲ್ಲರಿಗೂ ಗೊತ್ತಾಗುತ್ತೆ. ಅದು ಅಪರೋಕ್ಷಯ ಅನುಭೂಯಮಾನ ಯಹ ಚಿದ್ಧಾತು ಸಾಕ್ಷಿತೆಯ ಬರ್ತದೆ. ಚೈತನ್ಯ ಸ್ವರೂಪ ಕೇವಲ ಚೈತನ್ಯ ಸ್ವರೂಪ ಅದು. ಈ ಪಂಚಕೋಶಗಳಿಂದ ಬಿಡಿಸ್ಕೊಂಡು ಬೇರೆಯಾಗಿರೋ ಚೈತನ್ಯ ಸ್ವರೂಪ, ಈ ಪಂಚಕೋಶಗಳಿಗೆಲ್ಲ ಸಾಕ್ಷಿಯಾಗಿರೋದು ಆ ಚೈತನ್ಯ ನಾನು ಅಂತ ನಾವು ಹೇಳ್ತೀವಲ್ಲ, ಅದು ಪುರುಷ ಅನ್ನೋ ಶಬ್ದಕ್ಕೆ ಅರ್ಥ. ಆಮೇಲೆ ಯಶ್ಚ ಆದಿತ್ಯೆ ಅಂತರ್ಯಾಮಿತೆಯ ಅಸೌ ಪರೋಕ್ಷತ್ವೇನ ಭಾಸಮಾನ ವರ್ತತೆ. ಸೂರ್ಯನಲ್ಲಿ ಅದೇ ಚೈತನ್ಯ ಇದೆ, ಆದರೆ ಅದು ನನಗೆ ಪರೋಕ್ಷವಾಗಿದೆ. ನನಗೆ ಅಪರೋಕ್ಷ ನಾನು ಸೂರ್ಯ ಅಂತ ನನಗೆ ಇವಾಗ ಹೇಳ್ಕೊಳಕ್ಕೆ ಆಗುದಿಲ್ಲ. ನಾನು ಅಂತ ನನ್ನ ಶರೀರದಲ್ಲಿರೋ ಚೈತನ್ಯವನ್ನು ನಾನು ಅಂತ ನನಗೆ ಬುದ್ಧಿ ಬರ್ತಾ ಇದೆ, ಆದರೆ ಅಲ್ಲಿರೋ ಚೈತನ್ಯ ನಾನು ಅಂತ ಬುದ್ಧಿ ಇವಾಗ ಬರ್ತಾ ಇಲ್ಲ. ಇದು ಹೇಳ್ಕೊಟ್ಟ ಮೇಲೆ ಈ ಮಹಾವಾಕ್ಯದ ಇದು ಕೂಡ ಒಂದು ಮಹಾವಾಕ್ಯನೇ ಇದು. ಈ ಮಹಾವಾಕ್ಯದ ಒಂದು ಅರ್ಥ ಆದಮೇಲೆ ನನಗೆ ಗೊತ್ತಾಗುತ್ತೆ, ಓ ಅಲ್ಲಿರೋದು ಕೂಡ ನಾನೇನೆ ಅಂತ, ಇಲ್ಲಿರೋದು ನಾನೇನೆ, ಅಲ್ಲಿರೋದು ನಾನೇ ಅಂತ ಒಂದು ಬುದ್ಧಿ ಪರಮಾಸ್ಮಿತಾನೇ ಅದು ಕರೆಕ್ಟ್. ಅದಕ್ಕೆ ನಾವು ಮೊದಲು ಹೇಳಿದ್ರು ಇದು ಅಪರೋಕ್ಷವಾಗಿದೆ ನನಗೆ. ಆತ್ಮಸ್ವರೂಪ ನನ್ನಲ್ಲಿರೋ ಚೈತನ್ಯ ಅಪರೋಕ್ಷವಾಗಿದೆ, ಆದರೆ ಅದು ಪರೋಕ್ಷವಾಗಿದೆ ನನಗೆ ಇವಾಗ. ಅದೇ ಹೇಳ್ಕೊಟ್ಟ ಮೇಲೆ ನನಗೆ ಗೊತ್ತಾಗುತ್ತೆ, ಓ ಅಲ್ಲಿರೋದು ಕೂಡ ನಾನೇನೆ ಅಂತ ಗೊತ್ತಾಗುತ್ತೆ. ಇಷ್ಟು ಮಾತ್ರ ಅಲ್ಲ, ಎಲ್ಲದರಲ್ಲೂ ಇರೋದು ಕೂಡ ನಾನೇನೆ ಅಂತ ಆ ಬುದ್ಧಿ ನಾವು ಇದು ಮುಂದಕ್ಕೆ ತಗೊಂಡೋಗಿ ಅದನ್ನ ಹಾಗೂ ಹೇಳ್ಕೋಬೇಕು, ಹಾಗೆ ಹೇಳ್ಕೋಬೇಕು ಬೇರೆ. ಹಾಗಾಗಿ ಸ ಉಭಯತ್ರ ವರ್ತಮಾನ ಚಿದ್ಧಾತು ಏಕ ಏವ ನ ಭಿನ್ನ ಇತ್ಯರ್ಥ. ಅಲ್ಲೂ ಇಲ್ಲೂ ಎರಡೂ ಕಡೆ ಇರೋದು ಒಂದೇ ಚೈತನ್ಯವೇ, ಅದು ಬೇರೆ ಅಲ್ಲ ಅಂತ ಈ ಶ್ರುತಿಯ ಅಶ್ರುತವಾದ ಅರ್ಥ ಅಂತ ಇವರು ಚೆನ್ನಾಗಿ ಬಿಡಿಸಿ ಹೇಳಿದ್ದಾರೆ ಅದನ್ನು. ಇತ್ಯೇವಮಾದೌ ಆನಂದವಲ್ಯಾಂ ಪ್ರತಿಪಾದಿತಂ ವಿಷ್ಣು ಅಜಂ ಜನ್ಮರಹಿತಂ. ಈ ವಿಷಯ, ಈ ಸಯಶ್ಚಾಯಂ ಪುರುಷ ಅನ್ನೋದು ಆನಂದವಲ್ಲಿ ಎನ್ನುವ ಭಾಗದಲ್ಲಿ ಬಂದಿದೆ. ಅಲ್ಲಿ ಹೇಳಿರೋ ಈ ಚೈತನ್ಯ ಇದೆಯಲ್ಲ, ವಿಷ್ಣು ಅಂತ ಇದೆಯಲ್ಲ, ಅಜಂ ಅಂತ ಜನ್ಮರಹಿತಂ ಅಂತ. ಈ ಶ್ಲೋಕದಲ್ಲಿ ಅನಂತಂ ಅನನ್ಯಂ ಇತ್ಯಾದೌ ವರುಣೋ ಅಸೌ ಮೃಗವೇ ಅಜಂ ಅಂತ ಹೇಳಿದ್ದಾರೆ. ಅಜ ಅಂತ ಹೇಳಿದ್ರೆ ಅದಕ್ಕೆ ಹುಟ್ಟಿಲ್ಲ ಅಂತ.
ಹುಟ್ಟದೇ ಇರೋ ಚೈತನ್ಯ ಯಾವುದಿದೆಯೋ ಅದು ಆ ವಿಷ್ಣು ಸ್ವರೂಪ, ಅದು ನಾನೇನೆ ಅಂತ ತಿಳ್ಕೊಬೇಕು. ಯಾಕಂದ್ರೆ ಇಲ್ಲಿ ಅನನ್ಯ ಅಂತ ಹೇಳಿದ್ದಾರೆ, ಅದು ವಿಷ್ಣು ಸ್ವರೂಪಕ್ಕಿಂತ ನಾನು ಬೇರೆ ಅಲ್ಲ ಅಂತ ಹೇಳಿದ್ದಾರೆ. ಅಂತ ಸ್ವರೂಪವನ್ನು ನಾವು ತಿಳ್ಕೋಬೇಕು. ಜನ್ಮರಹಿತ ಅಸೌ ವರ್ಣ ಭೃಗವೇ ಭೃಗುನಾಮಕಾಯ ಮಹರ್ಷಯೇ ಪುತ್ರಾಯ ಆಹ ಉಕ್ತವಾನ್. ಅಂದರೆ ಭೃಗುವನ್ನವರು ವರುಣ ಅನ್ನವರು ಭೃಗು ಅಂತ ಒಂದು ತನ್ನ ಮಗನಿಗೆ ಅವರು ಮಹರ್ಷಿ ಅಂತ ಹೇಳಿದ್ದಾರೆ ಇಲ್ಲಿ. ಹಾಗಾಗಿ ಆ ತಂದೆನೂ ಮಹರ್ಷಿ, ಮಗನೂ ಮಹರ್ಷಿ. ಹಾಗಾಗಿ ತಂದೆ ಮಗನಿಗೆ ಇದು ಉಪದೇಶ ಮಾಡಿ ಮಗನೂ ಕೂಡ ಆತ್ಮಜ್ಞಾನಿಯಾಗಿ ಮಾಡಿಬಿಟ್ರು ಅವರು ಅನ್ನೋದನ್ನ ನಮಗೆ ಈ ವಾಕ್ಯದಿಂದ ಗೊತ್ತಾಗುತ್ತೆ. ಯಥೋವಾ ಇತ್ಯಾದಿನ ಇದು ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಅಂತ ಹೇಳ್ಬಿಟ್ಟು ಅವರು ಉಪದೇಶವನ್ನು ಹೇಗೆ ಮಾಡಿದ್ರು ಅಂತ ಹೇಳಕ್ಕೆ ಅವರು ಈ ವಾಕ್ಯವನ್ನು ಹೇಳಿದ್ದಾರೆ. ಅವರು ಅಂದರೆ ಆ ತಂದೆ ಹತ್ರ ಮಗ ಬಂದು ನನಗೆ ಅದೀಹಿ ಭಗವೋ ಬ್ರಹ್ಮೇತಿ ಅಂತ ಹೇಳ್ಬಿಟ್ಟು ಅವರು ನನಗೆ ಬ್ರಹ್ಮವನ್ನು ನೀವು ತಿಳಿಸ್ಕೊಡಿ ಅಂತ ಕೇಳಿದಾಗ ಅವ್ರು ಏನು ಮಾಡ್ತಾರೆ ಅಂದರೆ ಈ ಬ್ರಹ್ಮಕ್ಕೆ ಲಕ್ಷಣವನ್ನು ಮೊದಲು ಹೇಳ್ಕೊಡ್ತಾರೆ. ಯಾವ ಲಕ್ಷಣ ಹೇಳ್ಕೊಡ್ತಾರೆ ಅಂತ ಹೇಳಿದ್ರೆ, ಮೊದಲು ತಟಸ್ಥ ಲಕ್ಷಣವನ್ನು ಹೇಳ್ತಾರೆ. ಅಂದರೆ ಯಥೋವಾ ಇಮಾನಿ ಭೂತಾನಿ, ಎಲ್ಲಿಂದ ಈ ಪ್ರಪಂಚದಲ್ಲಿ ಎಲ್ಲವೂ ಕೂಡ ಹುಟ್ಟುತ್ತೋ, ಯಾವುದರಲ್ಲಿ ನೆಲೆಸಿರುತ್ತೋ, ಎಲ್ಲಿ ಹೋಗಿ ಲಯವಾಗುತ್ತೋ ಅದು ಬ್ರಹ್ಮ ಅಂತ ಅವ್ರು ತಿಳಿಸ್ಕೊಡ್ತಾರೆ. ಇದನ್ನಿಟ್ಕೊಂಡು ಇನ್ನೂ ಒಂದು ಮಾಹಿತಿನ ಕೊಡ್ತಾರೆ. ಏನು ಅಂತ ಹೇಳಿದ್ರೆ, ಈ ಬ್ರಹ್ಮವನ್ನು ನಾವು ತಿಳ್ಕೊಳ್ಳೋಕ್ಕೆ ನಮ್ಮ ಹತ್ರನೇ ನಮಗೆ ಅನುಕೂಲವಾಗಿ ನಮಗೆ ಹತ್ತಿರದಲ್ಲಿ ಸಿಗುವ ಕೆಲವು ವಿಷಯಗಳ ಮುಖಾಂತರ ನಾವು ಬ್ರಹ್ಮವನ್ನು ತಿಳಿಯಬಹುದು ಅಂತ ಹೇಳ್ಬಿಟ್ಟು ಅನ್ನಂ ಪ್ರಾಣಂ ಚಕ್ಷುಶ್ರೋತ್ರಂ ಮನೋವಾಚಮಿತಿ ಅಂತ ಅಲ್ಲಿ ಉಪನಿಷತ್ತಲ್ಲಿ ಬರುತ್ತೆ. ಅದು ಏನು ಹೇಳ್ತಾರೆ ಅಂದರೆ, ಅನ್ನಮಯ ಕೋಶ, ಪ್ರಾಣಮಯ ಕೋಶ ಅಂತ ಹೇಳ್ಬಿಟ್ಟು ಈ 5 ಕೋಶಗಳ ಮುಖಾಂತರ, ಈ 5 ಕೋಶಗಳನ್ನ ವಿಚಾರಣೆ ಮಾಡುವ ಮುಖಾಂತರ ಇನ್ನು ಈ ಬ್ರಹ್ಮವನ್ನು ತಿಳಿಬೇಕಾಗಿದೆ ಅಂತ ಹೇಳ್ತಾರೆ ಅವರು. ಹಾಗಾದ್ರೆ ಏನಾಯ್ತು ಅಂದರೆ, ಫ್ರಮ್ ದಿ ನೋನ್ ಟು ದಿ ಅನ್ನೋನ್ ಅಂತ ಹೇಳ್ತೀವಲ್ಲ, ಅನ್ನೋನ್ ಅನ್ನೋದು ಬ್ರಹ್ಮ ಇವಾಗ ಅನ್ನೋನ್ ಆಗಿದೆ. ಅದು ನಮಗೆ ತಿಳಿಯದ ವಸ್ತುವಾಗಿದೆ. ಆದರೆ ಆ ತಿಳಿಯದ ವಸ್ತುವನ್ನ ನಮಗೆ ತಿಳಿದಿರೋ ಈ ಪಂಚಕೋಶಗಳ ಮುಖಾಂತರ ನಾವು ಅದನ್ನು ತಿಳಿಯಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಅವರು ಇದನ್ನ ಒಂದು ಮುಖಾಂತರ ಈ ದ್ವಾರದಿಂದ ಈ ಪಂಚಕೋಶಗಳನ್ನ ವಿಚಾರ ಮಾಡೋದ್ರ ಮುಖಾಂತರ ಬ್ರಹ್ಮವನ್ನು ನಾವು ತಿಳಿಯಬಹುದು ಅಂತ ಹೇಳ್ಬಿಟ್ಟು ಅಲ್ಲಿ ಪ್ರಕ್ರಿಯೆ ಬರುತ್ತೆ. ಇದೇ ಥರ ಒಂದೊಂದು ಪರ್ಯಾಯದಲ್ಲೂ ಮಾಡಿ ಅವನು ಕೊನೆಯಲ್ಲಿ ಬ್ರಹ್ಮವನ್ನು ತಿಳ್ಕೊಳ್ತಾನೆ ಅಂತ ಉಪನಿಷತ್ತು ಬರುತ್ತೆ. ಸೊ ಹೀಗೆ ನಾವು ಈ ಶ್ಲೋಕವನ್ನು ನಾವು ಮತ್ತೆ ಒಂದ್ಸತಿ ಕೇಳ್ಬಿಟ್ಟು ಮುಂದಿನ ಶ್ಲೋಕವನ್ನು ನಾವು ಪ್ರವೇಶ ಮಾಡೋಣ. ಸತ್ಯಂ ಜ್ಞಾನಂ ಶುದ್ಧಮನಂತಂ ವ್ಯತಿರೇಕ್ತಂ ಶಾಂತಂ ಗೂಢಂ ನಿಷ್ಕಲಮಾನಂದಮನನ್ಯಂ ಇತ್ಯಾಹಾಗೌ ಯಂ ವರುಣೋ ಸೌಭೃಗವೇಜಂ ತಂ ಸಂಸಾರಭ್ರಾಂತನಿವಾಸಂ ಮೀಡೆ ತಂ ಸಂಸಾರಧ್ವಾಂತನಿವಾ. ಇವಾಗ ಕಥಂ ಭೃಗವೇ ಕಥಂ ಭೃಗು ವೇದ ಇತ್ಯಾಕಾಂಕ್ಷಾಯಾಂ ತದ್ವೇದನ ಪ್ರಕಾರಮಃ. ತಂದೆ ಹೇಳ್ಕೊಟ್ರು, ಭೃಗು ಹೇಗೆ ಅದನ್ನು ತಿಳ್ಕೊಂಡ ಅಂತ ಕೇಳಿದ್ರೆ ಅದನ್ನು ಇವಾಗ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಆ ವಿಷಯವನ್ನು ಅವರಿಗೆ ತಿಳ್ಕೊಂಡ ಅನ್ನೋದನ್ನ ತಿಳ್ಕೊಳ್ಳೋಕ್ಕೆ ಅವ್ನು ಮಾಡಿದ ಪ್ರಕ್ರಿಯೆ ಏನಿದೆಯೋ ಅದನ್ನು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. 20ನೇ ಶ್ಲೋಕ ಅದನ್ನು ಹೇಳಬೇಕು ಇವಾಗ ನಾವು. ಇವಾಗ ಹೇಳೋಣ, 20ನೇ ಶ್ಲೋಕ ಹೇಳೋಣ. ನಾವು ನನಗೆ ಸ್ವಲ್ಪ ಕೇಳಿಸಿಲ್ಲ ಸರಿಯಾಗಿ. ಕೋಶಾನೇತಾನ್ ಪಂಚರಸಾನಿ ಅತಿಹಾಯ ಬ್ರಹ್ಮಾಸ್ಮೀತಿ ಸ್ವಾತ್ಮನಿ ನಿಶ್ಚಿತ್ಯ ದೃಷ್ಟಿಸ್ಥಂ ಪಿತ್ರಾದಿಷ್ಟೋ ವೇದ ಭೃಗುರ್ಯಂ ಯಜುರಂತೆ ತಂ ಸಂಸಾರಧ್ವಾಂತ ವಿನಾಶಂ ಹರಿಮೀಡೆ ತಂ ಸಂಸಾರಧ್ವಾಂತ ವಿನಾಶಂ ಹರಿಮೀಡೆ. ನೋಡಿ, ಪಂಚಕೋಶಗಳ ವಿಚಾರ ಇಲ್ಲಿ ಇದೆ ನೋಡಿ. ಕೋಶಾನ್ ಏತಾನ್ ಪಂಚ ರಸಾದೀನ್ ಅಂತ ಅಂದರೆ 5 ಕೋಶಗಳಿದೆ ನಮಗೆ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಮತ್ತು ಆನಂದಮಯ ಕೋಶ ಅಂತ. ಇದನ್ನ ಹೇಗೆ ಹೇಳ್ತಾರೆ ಅಂದರೆ ರಸಾದೀನ್ ಅಂತ. ರಸಾದೀನ್ ಅಂತ ಹೇಳಿದ್ರೆ ಅನ್ನ ರಸ ಅನ್ನೋದಕ್ಕೆ ಮೊದಲು ರಸ ಅನ್ನೋದಕ್ಕೆ ಅನ್ನರಸಕ್ಕೆ ಹೇಳಿದ್ದಾರೆ. ಸವಾಯೇಶ ಪುರುಷೋನ್ನ ರಸಮಯ ಅಂತ ಬರುತ್ತೆ. ಅದು ರಸಾದೀನ್ ಅಂತ ಹೇಳಿದ್ರೆ 5 ಕೋಶಗಳು ಅಂತ. ಅದೇ ರಸ ಮುಂತಾದ 5 ಕೋಶಗಳು ಅಂತ. ಅತಿಹಾಯ ನೋಡ್ರೆ ಅದನ್ನ ದಾಟಿ ಹೋಗಿ, ಅತಿಹಾಯ ಅಂತ ಹೇಳಿದ್ರೆ ಅದನ್ನ ದಾಟಿ ಹೋಗಿ ನೋಡಿ. ದಾಟೋದು ಅಂದ್ರೆ ಏನರ್ಥ ಅಂತ ಹೇಳಿದ್ರೆ ಫಿಸಿಕಲ್ ಆಗಿ ದಾಟೋದಲ್ಲ. ನಾವು ಈ ಕಡೆ ಇದ್ದೀವಿ, ಆ ರಸ್ತೆ ದಾಟಿ ಆ ಕಡೆ ಹೋಗ್ತೀವಿ ಅಂತ ಆ ಥರ ದಾಟಕ್ಕೆ ಆಗೋದಿಲ್ಲ. ಇದನ್ನ ನಮ್ಮ ನಾವೇ ಅಂತ ಏನು ನಾವು ಪಂಚಕೋಶಗಳನ್ನ ನಾನು ಅಂತ ತಿಳಿದಿದ್ನೋ ಆ ನಾನೂನ ಬುದ್ಧಿಯನ್ನ ಪಂಚಕೋಶಗಳಿಗೆ ನಾವು ಬಿಡಬೇಕು ಅನ್ನೋದೇ ದಾಟಿ ಹೋಗೋದು ಅಂತ ಅರ್ಥ. ಹಾಗಾಗಿ ಮೊದಲನೇ ಅನ್ನಮಯ ಕೋಶವನ್ನ ವಿಚಾರ ಮಾಡಿ ಈ ಅನ್ನಮಯ ಕೋಶ ನಾನಲ್ಲ ಅಂತ ತೀರ್ಮಾನ ಮಾಡಿಕೊಂಡು ಪ್ರಾಣಮಯ ಕೋಶದಲ್ಲಿ ನಾವು ನಿಂತು ಅಲ್ಲಿ ನಾವು ವಿಚಾರ ಮಾಡಬೇಕು.
ಹೀಗೆ ಒಂದೊಂದು ಕೋಶವನ್ನು ಕೂಡ ನಾನಲ್ಲ ಇದು ಅಂತ ನಾವು ಬಿಡೋದು ಇದೆಯಲ್ಲ, ಅದರಲ್ಲಿ ಅಭಿಮಾನವನ್ನು ಬಿಡೋದು, ನಾನಲ್ಲ ಅದು ಅಂತ ಒಂದು ವಿವೇಕದಿಂದ ಅದನ್ನು ತಿಳಿಯೋದು ಅಂತ ಇದೆಯಲ್ಲ, ಅದೇ ಇಲ್ಲಿ ಆ ಕೋಶವನ್ನ ದಾಟಿ ಹೋಗೋದು ಅಂತ ಅರ್ಥ ಬರುತ್ತೆ. ಈಗ ವಿಹಾಯ ಬ್ರಹ್ಮಾಸ್ಮೀತಿ ಸ್ವಾತ್ಮನಿ ನಿಶ್ಚಿತ್ಯ. ಹಾಗಾದ್ರೆ ನಾನು ಯಾರು ಅಂತ ಕೇಳಿದಾಗ ಪಂಚಕೋಶಗಳಿಗೂ ಸಾಕ್ಷಿಯಾಗಿರೋ ಒಂದು ಚೈತನ್ಯ ಇದೆಯಲ್ಲ, ಅದು ನಾನೇನೆ. ಅದನ್ನ ಮಾತ್ರ ನಾನು ಬೆಳಕಾಗೋದೇ ಇಲ್ಲ. ಇವುಗಳನ್ನ ನಾನು ಯಾವ್ದಲ್ಲವೋ ಅದನ್ನ ಬೆಳಕಾಗುತ್ತೆ. ನಾನೇ ಯಾವ್ದಾಗಿದ್ದೀನೋ ಅದನ್ನ ಮಾತ್ರ ನಾನು ಏನೇ ಆದ್ರೂ ಕೂಡ ಬೆಳಕಾಗೋದೇ ಇಲ್ಲ. ಹಾಗಾಗಿ ಅದನ್ನ ನಾನು ಅಹಂ ಬ್ರಹ್ಮಾಸ್ಮಿ ಅಂತ ತಿಳಿದು ಸ್ವಾತ್ಮನಿ ನಿಶ್ಚಿತ್ಯ ದೃಶಿಸ್ತಂ ಅಂದ್ರೆ ದೃಶಿಸ್ತಂ ಅಂತ ಹೇಳಿದ್ರೆ ಏನು, ಈ ಚೈತನ್ಯ ಸ್ವರೂಪ, ದೃಶ್ಯ ಚೈತನ್ಯ ಸ್ವರೂಪ, ಆ ಚೈತನ್ಯ ಸ್ವರೂಪವಾಗಿರೋ ಈ ಬ್ರಹ್ಮಸ್ವರೂಪವಾಗಿದೆಯಲ್ಲ, ಅದರಲ್ಲಿ ನಾನು ಅಂತ ಬುದ್ಧಿ ಬರಬೇಕು ಅಂತ ಅದನ್ನು ಹೇಳ್ತಾ ಇದ್ದಾರೆ. ಪಿತ್ರಾದಿಷ್ಟೋ ವೇದ ಭೃಗು ಎಂ, ತಂದೆಯಿಂದ ಉಪದಿಷ್ಟನಾದ ಈ ಭೃಗು ಇದನ್ನು ತಿಳ್ಕೊಂಡ. ಯಜುರಂತೆ ಅಂತ ಹೇಳಿದ್ರೆ ಏನು, ಯಜುರ್ವೇದದ ಒಂದು ಅಂತ ಹೇಳಿದ್ರೆ ಉಪನಿಷತ್ತು, ಯಜುರ್ವೇದದ ಕೊನೆ ಭಾಗ ಉಪನಿಷತ್ತಲ್ಲಿ ಹೇಳಿರೋ ಈ ವಿಷಯವನ್ನು ತಿಳ್ಕೊಂಡವನು ಅಂತ ಯಾವುದನ್ನು ತಿಳ್ಕೊಂಡನೋ, ಯಾವುದನ್ನ ಇವನು ನಾನು ಅಂತ ತಿಳ್ಕೊಂಡನೋ ಆ ವಿಷ್ಣುವನ್ನ ನಾನು ಈ ಶ್ಲೋಕದಲ್ಲಿ ನಾನು ನಮಸ್ಕಾರ ಮಾಡ್ತೀನಿ ಅಂತ ಅದನ್ನ ಹೇಳ್ತಾರೆ. ಹಾಗಾಗಿ ಅದಕ್ಕೆ ನೋಡಿ, ಹಾಗಾದ್ರೆ ಆ ಶ್ಲೋಕದಲ್ಲಿ ಯಾವ್ದು ಬ್ರಹ್ಮ ಅಂತ ಹೇಳಿದಾರೋ ಅದೇ ಇವನು ಯಾವುದನ್ನ ತಾನು ಅಂತ ತಿಳಿತಾನೋ ಆ ಬ್ರಹ್ಮ. ಹಾಗಾಗಿ ಏನಾಯ್ತು, ಈ ತಿಳ್ಕೊಳ್ಳೋನು ಆ ತಿಳಿಯಲ್ಪಡುವ ವಸ್ತುವಾಗಿ ಇವನು ಆಗ್ಬಿಡ್ತಾನೆ ಕೊನೆಯಲ್ಲಿ. ಇವಾಗ ನೋಡಿ, ನಮಗೆ ಲೋಕದಲ್ಲಿ ಯಾವುದೇ ಒಂದು ವಸ್ತುವನ್ನ ನಾವು ತಿಳ್ಕೊಂಡ್ರು ಕೂಡ ಲೌಕಿಕ ಶಾಸ್ತ್ರವಾಗಿ, ಲೌಕಿಕ ವಿಷಯಗಳಲ್ಲಿ, ವಿದ್ಯೆಗಳಾಗಲಿ, ಅದು ಬೇರೆ ನಾನು ಬೇರೆಯಾಗಿ ಉಳಿತೀನಿ. ನಾನು ಒಂದು ದೊಡ್ಡ ಮ್ಯಾಥಮೆಟಿಕ್ಸ್ ಪ್ರೊಫೆಸರ್ ಆಗಿರ್ಬೋದು, ಬಟ್ ನಾನು ಮ್ಯಾಥಮೆಟಿಕ್ಸ್ ಆಗೋದಿಲ್ಲ, ಅದು ಬೇರೆಯಾಗಿ ನಾನು ಇರ್ತೀನಿ. ಆದರೆ ಈ ಬ್ರಹ್ಮವಿದ್ಯಾ ಮಾತ್ರ ಏನು ವಿಶೇಷ ಅಂತ ಹೇಳಿದ್ರೆ, ಯಾವ ಬ್ರಹ್ಮವನ್ನು ನಾವು ತಿಳ್ಕೊಳ್ತೀವೋ ನಾನು ಅದೇ ಸ್ವರೂಪವೇ ಆಗ್ಬಿಡ್ತೀನಿ. ಯಾಕಂದ್ರೆ ನಾನು ಆ ಸ್ವರೂಪವೇ ಆಗಿದ್ದೀನಿ ಅನ್ನೋ ಕಾರಣದಿಂದ ಆ ಸ್ವರೂಪವೇ ನಾನು ಅಂತ ನನಗೆ ಬುದ್ಧಿ ಬಂದ್ಬಿಡ್ತೀನಿ. ಬೇರೆ ಬಾಕಿ ಎಲ್ಲ ಶಾಸ್ತ್ರದಲ್ಲೂ ಕೂಡ ಯಾವುದೇ ವಿಷಯದಲ್ಲೂ ಕೂಡ ಅದು ನಾನು ಅಂತ ಬುದ್ಧಿ ಬರೋದಿಲ್ಲ ನನಗೆ. ನಾನು ಅದನ್ನು ತಿಳಿದಿದ್ದೀನಿ ಅಂತ ಅಲ್ಲಿಗೆ ಉಳಿಯುತ್ತೆ, ಅಲ್ಲಿಗೆ ನಿಂತೋಗುತ್ತೆ ಅದು. ಆದರೆ ಇಲ್ಲಿ ಮಾತ್ರ ಏನು ಪ್ರಾಬ್ಲಮ್ ಅಂದ್ರೆ, ಇದನ್ನ ಬ್ರಹ್ಮವನ್ನು ನಾನು ಅಲ್ಲ ಅಂತ ತಿಳಿದ್ರೆ ಅದು ತಿಳುವಳಿಕೆನೇ ಅಲ್ಲ ಅಂತ ಆಗೋಗುತ್ತೆ. ಹಾಗಾದ್ರೆ ಬ್ರಹ್ಮವನ್ನು ನಾನು ಅಂತ ತಿಳಿದ್ರೇನೆ ಆ ಬ್ರಹ್ಮವನ್ನು ಸರಿಯಾಗಿ ತಿಳ್ಕೊಂಡಾಗ ಆಗುತ್ತೆ ಹೊರತು ಅದರ್ವೈಸ್ ಅದನ್ನ ನಾನು ಸರಿಯಾಗಿ ತಿಳ್ಕೊಳ್ಳೇ ಇಲ್ಲ ಅಂತ ಆಗುತ್ತೆ. ಅದಕ್ಕೆ ಎಷ್ಟು ಶ್ಲೋಕದಲ್ಲಿ ಮಂತ್ರಗಳ ಉಪನಿಷತ್ತಲ್ಲೆಲ್ಲ ಹೇಗೆ ಅದನ್ನ ಸರಿಯಾದ ತಿಳುವಳಿಕೆ ಹೇಗಿರಬೇಕು ಅನ್ನೋದು ಹೇಳಿದ್ದಾರೆ ಅಂತ ಹೇಳಿದ್ರೆ, ಒಂದು ಕಡೆ ಬರುತ್ತೆ ಈ ಕೇನೋಪನಿಷತ್ತಲ್ಲಿ ತದೇವ ಬ್ರಹ್ಮತ್ವಂ ವಿದ್ಧಿ ನೇದಮಿದಿದಂ ಉಪಾಸತೆ ಅಂತ ಬರ್ತದೆ. ಅಂದ್ರೆ ಯಾವುದನ್ನ ಕಣ್ಣು ನೋಡಕ್ಕಾಗೋದಿಲ್ವೋ, ಆದ್ರೆ ಕಣ್ಣು ತನ್ನ ಕೆಲಸವನ್ನ ಮಾಡ್ತಾ ಇದೆಯಲ್ಲ, ಅದಕ್ಕೆ ಯಾವುದು ಹಿನ್ನೆಲೆಯಲ್ಲಿ ಇದ್ಕೊಂಡು ಆ ಶಕ್ತಿಯನ್ನು ಕೊಡ್ತಾ ಇದೆಯೋ ಆ ಸ್ವರೂಪವನ್ನೇ ನೀನು ನಾನು ಅಂತ ತಿಳಿಬೇಕು. ಅದನ್ನ ನೀನು ನನಗಿಂತ ಬೇರೆ ಅಂತ ತಿಳಿಬಾರ್ದು ಅಂತ ಆ ಶ್ಲೋಕದಲ್ಲಿ, ಆ ಮಂತ್ರದಲ್ಲಿ ಹೇಳ್ತಾರೆ. ಲೋಕದಲ್ಲಿ ನಾವು ಬೇರೆ ಎಲ್ಲ ಕಡೆನೂ ಇದು ಉಪಾಸ್ಯ, ನಾನು ಉಪಾಸಕ ಅಂತ ಎರಡು ಅಭೇದ ಇರುತ್ತೆ. ಆದರೆ ಇಲ್ಲಿ ಮಾತ್ರ ಆ ಭೇದ ಇರೋಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಆ ಭೇದವನ್ನು ಬಿಟ್ಟು ಆ ಉಪಾಸ್ಯ ಸ್ವರೂಪ ಅನ್ನೋದು ನಾನೇನೇ ಅಂತ ತಿಳಿಬೇಕು ಅಂತ ಹೇಳ್ಬಿಟ್ಟು ಅದನ್ನೇ ಬ್ರಹ್ಮ ಅಂತ ಹೇಳಿದೆ. ಅದು ಉಪಾಸ್ಯ ಅಂತ ಬೇರೆ ಯಾವುದಾದ್ರೂ ಇರ್ತಾರ, ಅದು ಬ್ರಹ್ಮ ಅಲ್ವೇ ಇಲ್ಲ ಅಂತ ಉಪನಿಷತ್ತು ಹೇಳುತ್ತೆ. ಹಾಗಾದ್ರೆ ಬ್ರಹ್ಮ ಅಂದ್ರೆ ಯಾವುದು ಅಂತ ಹೇಳಿದ್ರೆ, ನಾನು ಅಲ್ಲದೆ ಇರೋದು ಬ್ರಹ್ಮ ಅಲ್ವೇ ಇಲ್ಲ ಖಂಡಿತ. ನಾನು ಯಾವ್ದಾಗಿದ್ದೀನೋ ಅದು ಖಂಡಿತ ಅದೇ ಬ್ರಹ್ಮ, ಅದು ಬಿಟ್ಟು ಬೇರೆ ಬ್ರಹ್ಮ ಯಾವ್ದು ಅಲ್ವೇ ಇಲ್ಲ. ಹಾಗಾದ್ರೆ ನಾನು ಅಲ್ಲದೆ ಇರೋದು ಅಂತ ಯಾವ್ದಿದೆಯೋ ಅದೆಲ್ಲ ಬ್ರಹ್ಮ ಅಲ್ವೇ ಇಲ್ಲ ಅಂತ ಆ ಉಪನಿಷತ್ತು ನಮಗೆ ಆ ಥರ ಒಂದು ಉಪದೇಶ ಮಾಡ್ತೇವೆ. ಹೌದು, ಜ್ಞಾನ ಈ ತ್ರಿಪುಟಿ ಅನ್ನೋದನ್ನ ದಾಟಿ ಹೋಗಿರೋ ಸ್ವರೂಪ ಅದು ಅಂತ ಹೇಳ್ತಾರೆ. ಇವಾಗ ಈ ವ್ಯಾಖ್ಯಾನದಲ್ಲಿ ನಾವು ನೋಡೋಣ. ಕೋಶಾನಿಧಿ ರಸಾದೀನ್ ಅನ್ನರಸ ವಿಕಾರ ರೂಪ ಸ್ಥೂಲ ದೇಹಾದೀನ್ ಪಂಚಕೋಶಾನ್ ಅಧಿಹಾಯ ಅನಾತ್ಮತ್ವೇನ ವಿಹಾಯ. ಅಂದ್ರೆ ಅನ್ನಮಯ ಕೋಶದಿಂದ 5 ಕೋಶಗಳನ್ನು ಕೂಡ ನಾನಲ್ಲ ಅಂತ ನಾವು ಅದನ್ನ ತಿಳಿಬೇಕು. ಇದೇ ಅದನ್ನ ಬಿಡೋದು ಅಂತ ಅರ್ಥ. ಅದನ್ನ ದಾಟಿ ಹೋಗೋದು ಅಂತ ಹೇಳಿದ್ರೆ ಈ ಪಂಚಕೋಶಗಳು ಕೂಡ ನಾನಲ್ಲ ಅಂತ ತಿಳಿಯೋದೇ ಅದನ್ನ ದಾಟಿ ಹೋಗೋದು ಅಂತ. ಪಂಚಕೋಶ ಸ್ವರೂಪಂತೂ ಪ್ರತ್ಯಕ್ಷತ್ವ ವಿವೇಕ ವಿದ್ಯಾರಣ್ಯ ಗುರುಭಿಃ ವಿವೇಕೆ ವಿದ್ಯಾರಣ್ಯ ಗುರುಭಿಃ ಪ್ರದರ್ಶಿತಂ. ಪಂಚದಶಿಯಲ್ಲಿ ವಿದ್ಯಾರಣ್ಯರು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕೆಲವು ಶ್ಲೋಕಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸ್ಯಾತ್ ಪಂಚೀಕೃತ ಭೂತೋತ್ತೋ ದೇಹ ಸ್ಥೂಲೋ ಅನ್ನಸನ್ನಕಃ ಲಿಂಗೇತು ರಾಜಸೈಃ ಪ್ರಾಣೈಃ ಪ್ರಾಣಃ ಕರ್ಮೇಂದ್ರಿಯೈ ಸಹ. ಅಂದರೆ ಶ್ಲೋಕ ಉದ್ದೇಶಿಸಿದ್ದಾರೆ. ನಾನು ಶ್ಲೋಕವನ್ನು ವಾಕ್ಯವನ್ನು ಅರ್ಥ ಮಾಡಿಕೊಳ್ತೀನಿ. ಸ್ಯಾತ್ ಪಂಚೀಕೃತ ಭೂತೋತ್ತೋ ದೇಹ ಸ್ಥೂಲೋ ಅನ್ನಸನ್ನಕಃ. ಅಂದರೆ ಪಂಚೀಕೃತ ಅಂದರೆ ಈ 5 ಭೂತಗಳಿದೆಯಲ್ಲ, ಆಕಾಶ ವಾಯು ಅಂತ, ಅವುಗಳೆಲ್ಲ ಪಂಚೀಕರಣ ಆದಮೇಲೆ ಅವುಗಳೆಲ್ಲ ಒಂದಕ್ಕೊಂದು ಸೇರ್ಕೊಂಡ ಮೇಲೆ ಅದರ ಒಂದು ಕಾರ್ಯವಾಗಿ ಆಗಿರೋದು ಈ ಸ್ಥೂಲ ದೇಹ ಅಂತ. ಅದೇ ಸ್ಥೂಲ ದೇಹ ಅಂತ ಹೇಳಿದ್ರು. ಅದಕ್ಕೆ ಅನ್ನಮಯ ಕೋಶ ಅಂತ ಹೇಳಿದ್ರು. ಇವಾಗ ಲಿಂಗೇತು
ರಾಜಸೈಹಿ ಪ್ರಾಣೈಹಿ ಪ್ರಾಣಃ ಕರ್ಮೇಂದ್ರಿಯೈ ಸಹ ಅಂದರೆ ಲಿಂಗ ಶರೀರ ಅಂತ ಇದೆಯಲ್ಲ, ಅಂದರೆ ಈ ಸೂಕ್ಷ್ಮ ಶರೀರ ಅಂತ ಇದೆಯಲ್ಲ, ಅದರಲ್ಲಿ ಪ್ರಾಣಮಯ ಕೋಶ ಅನ್ನೋದ್ರಲ್ಲಿ ಅದ್ರ ಮೊಟ್ಟ ಮೊದಲು ಈ ಸೂಕ್ಷ್ಮ ಶರೀರ ಅನ್ನೋದ್ರಲ್ಲಿ ಮೊಟ್ಟ ಮೊದಲು ಇರೋದು ಪ್ರಾಣಮಯ ಕೋಶ ಅಂತ. ಆ ಪ್ರಾಣಮಯ ಕೋಶ ಅನ್ನೋದು ಯಾವುದರಿಂದ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ರಾಜಸೈಹಿ, ಅಂದರೆ ಈ ಪಂಚೀಕರಣವಾಗಿ ಮುಂಚೆ ಚೈತನ್ಯ ಈ ಪಂಚೀಕರಣವಾಗಿ ಮುಂಚೆ ಯಾವ ಪಂಚಭೂತಗಳಿದೆಯೋ ಅವುಗಳ ರಜೋ ಅಂಶದಿಂದ ಉಂಟಾಗಿರೋದು ಈ ಸೂಕ್ಷ್ಮ ಶರೀರದಲ್ಲಿ ಇರೋ ಪ್ರಾಣಮಯ ಕೋಶ ಅನ್ನೋದು. ಯಾಕಂದರೆ ಪ್ರಾಣ ಅನ್ನೋದ್ರಲ್ಲಿ ಆಕ್ಟಿವಿಟಿ ಅನ್ನೋದಿದೆ, ಈ ರಜಸ್ ಅನ್ನೋದ್ರಲ್ಲಿ ಆಕ್ಟಿವಿಟಿ ಇದೆ. ಅನ್ನಮಯ ಕೋಶ ಅನ್ನೋದ್ರಲ್ಲಿ ಅದು ಸ್ಥೂಲ, ತುಂಬಾ ಸ್ಥೂಲ, ಅದರಲ್ಲಿ ಆಕ್ಟಿವಿಟಿ ಇದೆ, ಅದು ಸಂಶಯ ಇಲ್ಲ. ಅದು ಆಕ್ಚುಲಿ ಅದನ್ನು ತಮಸ್ಸಿಂದ ಆಗಿರೋದು ಅಂತ ಹೇಳ್ತಾರೆ. ಇಲ್ಲಿ ಹೇಳಿಲ್ಲ ಅಷ್ಟೇ ಹೊರತು ಅದು ತಮಸ್ಸಿಂದ ಒಂದು ಪಂಚಭೂತಗಳ ಒಂದು ತಮಸ್ಸಿನ ಕಾರ್ಯ ಅದು ಅಂತ ಹೇಳಿದ್ದಾರೆ. ಇದು ಸ್ಥೂಲವಾಗಿ ಸೂಕ್ಷ್ಮವಾಗಿರೋ ಅಪಂಚೀಕೃತವಾಗಿರೋ ಪಂಚಭೂತಗಳ ಒಂದು ರಜೋಂಶದಿಂದ ಆಗಿರೋದು ಪ್ರಾಣಮಯ, ಸತ್ವಾಂಶದಿಂದ ಆಗಿರೋದು ಮನೋಮಯ ಇದೆಲ್ಲ. ಸೊ ಹೀಗೆ ಅದೆಲ್ಲ ಹೇಳ್ತಾರೆ ಇವರು. ಸೊ ಪ್ರಾಣೈಹಿ ಪ್ರಾಣಃ ಕರ್ಮೇಂದ್ರಿಯೈ ಸಹ, ಕರ್ಮೇಂದ್ರಿಯಗಳೊಂದು ಯಾವುದು ಈ ಕೈ ಕಾಲು, ಆಮೇಲೆ ಇದು ವಾಕ್ ಅಂತ ಹೇಳ್ತೀವಲ್ಲ ಅದು, ಆಮೇಲೆ ವಾಯು ಉಪಸ್ಥ ಅಂತ ಈ 5 ಕೂಡ ಕರ್ಮಗಳನ್ನ ಮಾಡೋದನ್ನು 5 ಕೂಡ ಈ ಅಪಂಚೀಕೃತವಾದ ಪಂಚಭೂತಗಳ ರಜವಂಶದಿಂದ ಆಗಿರೋದದು ಅಂತ ತಿಳ್ಕೊಬೇಕು ನಾವು, ಅದನ್ನೇ ಹೇಳಿದ್ದಾರೆ ಅವರು. ಆಮೇಲೆ ಸಾತ್ವಿಕೈಹಿ ಧೀ ಇಂದ್ರಿಯೈಹಿ ಸಾಕಂ ವಿಮರ್ಶಾತ್ಮ ಮನೋಮಯ, ಅಂದರೆ ಈ ಅಪಂಚೀಕೃತವಾಗಿರೋ ಪಂಚಭೂತಗಳ ಒಂದು ಸತ್ವಾಂಶ ಇದೆಯಲ್ಲ, ಆ ಸತ್ವಾಂಶದಿಂದ ಉತ್ಪತ್ತಿ ಆಗಿರೋದು ಈ 5 ಜ್ಞಾನೇಂದ್ರಿಯಗಳು. ಅದು ತಿಳ್ಬೇಕು. 5 ಜ್ಞಾನೇಂದ್ರಿಯಗಳು ಯಾವುದು ಅಂತ ಹೇಳಿದ್ರೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ತೋಳು ಅಂತ ಈ 5 ಕೂಡ ಜ್ಞಾನೇಂದ್ರಿಯಗಳು ಈ ಸತ್ವಾಂಶದಿಂದ ಆಗಿರೋದು, ಅಪಂಚೀಕೃತವಾದ ಪಂಚಭೂತಗಳ ಸತ್ವಾಂಶದಿಂದ ಆಗಿರೋದು. ಹೀಗೆ ಅದರಲ್ಲಿ ವಿಮರ್ಶಾತ್ಮ ಮನೋಮಯ, ಅದರಲ್ಲಿ ಮನೋಮಯ ಅನ್ನೋದು ವಿಮರ್ಶ ಮಾಡೋದು ಅಂತ ಹೇಳಿದ್ರೆ ಅದು ಯೋಚನೆ ಮಾಡೋದು, ಅದನ್ನ ಚಿಂತನೆ ಮಾಡೋದು ಅಂತೆಲ್ಲ ಇದೆಯಲ್ಲ, ಅದು ಮನೋಮಯ ಕೋಶ ಅಂತ ಹೇಳಿದ್ದಾರೆ. ಧೈರ್ಯವ ಸಾಕಂ ವಿಜ್ಞಾನಮಯೋ ಧೀಹಿ ನಿಶ್ಚಯಾತ್ಮಿಕ, ಅಂದರೆ ಅದ್ರ ಜೊತೆಗೇನೆ ಈ ವಿಜ್ಞಾನಮಯ ಕೋಶ ಅನ್ನೋದು ಅದಕ್ಕೂ ಕೂಡ ಈ ಪಂಚ ಜ್ಞಾನೇಂದ್ರಿಯಗಳೇ ಅದಕ್ಕೂ ಕೂಡ ವಿಷಯವಾಗಿರುತ್ತೆ. ಹಾಗಾದರೆ ಈ ಬುದ್ಧಿಗೂ ಮನಸ್ಸಿಗೂ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಬುದ್ಧಿ ಅನ್ನೋದು ಮನಸ್ಸು ಅನ್ನೋದು ಸಂಕಲ್ಪ ವಿಕಲ್ಪ ಅನ್ನೋದೆಲ್ಲ ಮಾಡೋ ಒಂದು ಫ್ಯಾಕಲ್ಟಿ, ಬುದ್ಧಿ ಅನ್ನೋದು ನಿಶ್ಚಯಾತ್ಮಿಕ, ಇಂಥದ್ದೇ ಅಂತ ನಿರ್ಧಾರ ಮಾಡೋ ಒಂದು ಫ್ಯಾಕಲ್ಟಿ ಇದೆಯಲ್ಲ, ಅದು ಬುದ್ಧಿ ಅಂತ ಹೇಳಿದ್ದಾರೆ. ವಿಜ್ಞಾನಮಯ ಕೋಶ ಅಂತ ಅದಕ್ಕೆ ಹೆಸರು ಅಂತ. ಹೀಗೆ ನಿಶ್ಚಯಾತ್ಮಿಕ ಕಾರಣೇ ಸತ್ವಂ ಆನಂದಮಯೋ ಮೋದಾದಿ ಪ್ರವೃತ್ತಿಭಿ ಇತಿ. ಇವಾಗ ಕಾರಣ ಅಂತ ಇದು ಇಷ್ಟು ಕೂಡ ಸ್ಥೂಲ ಶರೀರ ಅನ್ನೋದು ಅನ್ನಮಯ ಕೋಶ ಆಯಿತು. ಸೂಕ್ಷ್ಮ ಶರೀರ ಅನ್ನೋದ್ರಲ್ಲಿ ಪ್ರಾಣಮಯ ಕೋಶ, ಮನೋಮಯ ಕೋಶ ಮತ್ತು ವಿಜ್ಞಾನಮಯ ಕೋಶ ಅಂತ ಬಂದು, ಕಾರಣ ಶರೀರ ಅನ್ನೋದ್ರಲ್ಲಿ ಆನಂದಮಯ ಕೋಶ ಅನ್ನೋದನ್ನ ಅಲ್ಲಿ ಹೇಳಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಕಾರಣೇ ಸತ್ವಂ ಆನಂದಮಯ ಮೋದಾದಿ ಪ್ರವೃತ್ತಿ ವಿಧಿ ಅಂತ. ಅಂದರೆ ಈ ಆನಂದಮಯ ಕೋಶ ಅನ್ನೋದ್ರಲ್ಲಿ ಪ್ರಿಯ, ಮೋದ, ಪ್ರಮೋದ ಅಂತ ಈ 4 ವಿಧವಾದ ಬೇರೆ ಬೇರೆ ರೀತಿಯಲ್ಲಿ ಇರೋ ಆನಂದಗಳನ್ನ ಹೇಳಿದ್ದಾರೆ. ಅದರಲ್ಲಿ ಸ್ವಲ್ಪ ಗ್ರೇಡೇಷನ್ಸ್ ಇರುತ್ತೆ. ಪ್ರಿಯ ಅನ್ನೋದಕ್ಕಿಂತ ಪ್ರಮೋದ ಅನ್ನೋದು ಸ್ವಲ್ಪ ಜಾಸ್ತಿ, ಇನ್ನೂ ಸ್ವಲ್ಪ ಹೆಚ್ಚಿನ ಆನಂದ. ಪ್ರಮೋದಕ್ಕಿಂತ ಪ್ರಿಯಕ್ಕಿಂತ ಮೋದ ಅನ್ನೋದು ಹೆಚ್ಚು, ಮೋದಕ್ಕಿಂತ ಪ್ರಮೋದ ಎನ್ನುವುದು ಇನ್ನೂ ಹೆಚ್ಚು ಅಂತ ಹೇಳಿ ಅಲ್ಲಿ ಒಂದು ವಿಂಗಡಣೆ ಮಾಡಿ ತೋರಿಸ್ತಾರೆ. ಬಟ್ ಏನೇ ಇದು ಕೂಡ ಇದೆಲ್ಲವೂ ಕೂಡ ಆನಂದಮಯ ಕೋಶ ಅನ್ನೋಕ್ಕೆ ಸೇರಿದ್ದು. ಈ ಆನಂದಮಯ ಕೋಶ ಅನ್ನೋದು ಕಾರಣ ಶರೀರದಲ್ಲಿ ಇರೋದು ಅಂತ ಅದನ್ನು ಕೂಡ ನಾವು ಇಲ್ಲಿ ಒಂದು ಸೂಚನೆ ಕೊಟ್ಟಿದ್ದಾರೆ, ಬೇರೆ ಕಡೆಯೂ ಅದನ್ನು ಹೇಳಿದ್ದಾರೆ. ಸೊ ಹೀಗೆ ಜ್ಞಾನೇಂದ್ರಿಯಾಣ ಸಂಶಯ ನಿಶ್ಚಯ ಉಭಯ ಹೇತುತ್ವೇನ ಮನೋಮಯೇ ವಿಜ್ಞಾನಮಯೇ ಚ ಸಂಬಂಧ. ಈ ಜ್ಞಾನೇಂದ್ರಿಯಗಳಿದೆಯಲ್ಲ, 5 ಜ್ಞಾನೇಂದ್ರಿಯಗಳು, ಇದಕ್ಕೆ ಮನೋಮಯ ಕೋಶಕ್ಕೂ ಸಂಬಂಧ ಇದೆ, ಅದೇ ಸಮಯದಲ್ಲಿ ವಿಜ್ಞಾನಮಯ ಕೋಶಕ್ಕೂ ಈ ಜ್ಞಾನೇಂದ್ರಿಯಗಳಿಗೆ ಸಂಬಂಧ ಇದೆ. ಯಾತಕ್ಕೆ ಅಂತ ಹೇಳಿದ್ರೆ ಉಭಯ ಹೇತುತ್ವೇನ, ಅಂದರೆ ಸಂಶಯ ನಿಶ್ಚಯ ಉಭಯ ಹೇತುತ್ವೇನ ಮನೋಮಯ ವಿಜ್ಞಾನಮಯೇ ಸಂಬಂಧ. ಅಂದರೆ ಸಂಶಯ ಅನ್ನೋದೆಲ್ಲ ನಮಗೆ ಮನೋಮಯದಲ್ಲಿ ಬರೋದು. ಈ ಸಂಶಯ ಅನ್ನೋದ್ರಲ್ಲಿ ಕೂಡ ನಮಗೆ ಯಾವುದರಿಂದ ಬರುತ್ತೆ ಅಂತ ಹೇಳಿದ್ರೆ, ಮೊದಲು ಇಂದ್ರಿಯಗಳಿಂದ ನಮಗೆ ಒಂದು ವಿಷಯ ನಮಗೆ ಪ್ರಾಪ್ತವಾಗಿರುತ್ತೆ. ಇವಾಗ ನೋಡಿ, ಕಣ್ಣಿಂದ ನಾವು ಹೊರಗಡೆ ಇರೋ ಒಂದು ವಸ್ತು, ಏನು ಗೋಳಾಕಾರವಾಗಿ ಒಂದು ವಸ್ತುವನ್ನು ನೋಡ್ತೀವಿ ದೂರದಿಂದ. ಅದು ದೂರದಿಂದ ನೋಡುವಾಗ ನಮಗೆ ಅದು ರಬ್ಬರ್ ಬಾಲ ಅಥವಾ ಒಂದು ಕಬ್ಬಿಣದ ಬಾಲ ಅಥವಾ ಒಂದು ಮರದಿಂದ ಮಾಡಿರೋ ಒಂದು ಉಂಡೆನ ಏನು ಗೊತ್ತಾಗಲ್ಲ ನಮಗೆ. ಆವಾಗ ಸ್ವಲ್ಪ ಸಂಶಯ ಬರುತ್ತೆ ಮನಸ್ಸಲ್ಲಿ. ಇದು ಮನಸ್ಸಲ್ಲಿ ಬರೋ ಒಂದು ಆಕ್ಟಿವಿಟಿ, ಇದು ಆಗೋದು, ಅದೋದು ಅಂತ ನಮಗೊಂದು ಸಂಶಯ ಬರುತ್ತೆ. ಆದರೆ ಬುದ್ಧಿ ಅನ್ನೋದು ಏನು ಮಾಡುತ್ತೆ ಅಂತ ಹೇಳಿದ್ರೆ, ಅದನ್ನು ನಿಶ್ಚಯವಾಗಿ ಇದು ಇಂಥದ್ದೇ, ನಾವು ಹೋಗಿ ಅದನ್ನು ಕೈಯಿಂದ ಮುಟ್ತೀವಿ ಅಥವಾ ಬೇರೆ ಏನೋ ಒಂದು ರೀತಿಯಲ್ಲಿ ನಾವು ಇದು ಇಂಥದ್ದೇ ಅಂತ ತೀರ್ಮಾನ ಮಾಡ್ಕೊಳ್ತೀವಿ. ಆ ತೀರ್ಮಾನ ಮಾಡ್ಕೊಳ್ಳೋ ಫ್ಯಾಕಲ್ಟಿ ಇದೆಯಲ್ಲ, ಅದು ಕೂಡ ಈ ಜ್ಞಾನೇಂದ್ರಿಯಗಳಿಂದಲೇ ಅದಕ್ಕೂ ಕೂಡ ಸಂಬಂಧ ಇರೋದು ಕಾರಣದಿಂದ ಈ ಜ್ಞಾನೇಂದ್ರಿಯಗಳಿಗೆ ಮನೋಮಯ ಕೋಶಕ್ಕೂ ಜೊತೆಗೆ ವಿಜ್ಞಾನಮಯ ಕೋಶಕ್ಕೂ ಎರಡರಲ್ಲೂ ಕೂಡ ಇದಕ್ಕೆ ಸಂಬಂಧ ಇದೆ ಅನ್ನೋದನ್ನ
ಈ ಪಂಚದಶಿ ಹೇಳಿದ್ದನ್ನ ಇವರು ವಿವರಣೆ ಮಾಡಿ ಹೇಳಿದ್ದಾರೆ. ದಿಶಿಸ್ತಃ ಅಂತ ಇದೆ ಶ್ಲೋಕದಲ್ಲಿ. ದಿಶಿಸ್ತಃ ಅಂತ ಹೇಳಿದ್ರೆ ಕಾರ್ಯಕಾರಣ ಸಂಘಾತೆ ಸಾಕ್ಷಿತ್ವೇನ ಯತ್ ಚೈತನ್ಯಂ ತದ್ರೂಪೇಣ ಸ್ಥಿತಃ ಸನ್ ಸ್ವಾತ್ಮನ್ಯೇವ ಸ್ವಸ್ವರೂಪೇ ಏವ ಆನಂದೋ ಬ್ರಹ್ಮೇತಿ ವ್ಯಜಾನಾದಿತಿ ಇತ್ಯಾದಿನ ಅಂತ ಇವಾಗ ಏನು ಹೇಳ್ತಾ ಇದ್ದಾರೆ. ದಿಶಿಸ್ಥಿತಃ ಅಂತ ದಿಶಿ ಅಂತ ಹೇಳಿದ್ರೆ ಕೇವಲ ಜ್ಞಾನ ಸ್ವರೂಪ. ಅದು ಕಾರ್ಯಕಾರಣ ಸಂಘಾತೆ ಅಂದರೆ ಈ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಲ್ಲ. ಕಾರ್ಯ ಅಂತ ಹೇಳಿದ್ರೆ ಈ ಸ್ಥೂಲ ಶರೀರ, ಕಾರಣ ಅಥವಾ ಕಾರ್ಯಕಾರಣ ಸಂಘಾತ ಅಂತ ಹೇಳ್ತಾರೆ. ಕೆಲವು ಸರಿ ಕಾರ್ಯಕಾರಣ ಸಂಘಾತ ಅಂತ ಹೇಳ್ತಾರೆ. ಏನೇ ಇದ್ರೂ ಕೂಡ ಎರಡಕ್ಕೂ ಕೂಡ ಅರ್ಥ ಏನು ಅಂತ ಹೇಳಿದ್ರೆ ಈ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಅನ್ನೋದೇ ಅದಕ್ಕೆ ಅರ್ಥ. ಸೊ ಈ ಅಂಥದ್ರಲ್ಲಿ ಸಾಕ್ಷಿತ್ವೇನ ಅವುಗಳಿಗೆ ಸಾಕ್ಷಿಯಾಗಿದ್ದುಕೊಂಡ್ರು. ಅಂದರೆ ಕಾರ್ಯಕಾರಣ ಸಂಘಾತ ಅಂದರೆ ಈ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಅಲ್ಲಿ ನಾನು ಇದ್ದೀನಿ ಅಂತ ಗೊತ್ತು ನನಗೆ. ನಾನು ಹೇಗಿದ್ದೀನಿ ಅಂತ ಪ್ರಶ್ನೆ ಮಾಡಿದ್ರೆ ನಾನು ಈ ಶರೀರ ಇಂದ್ರಿಯಗಳಾಗಿಲ್ಲ, ನಾನು ಆ ಶರೀರ ಇಂದ್ರಿಯಗಳಿಗೆ ಸಾಕ್ಷಿಯಾಗಿ ನಾನು ಇದ್ದೀನಿ ಅಂತ. ಆದರೆ ನಾನು ಎಲ್ಲಿದ್ದೀನಿ ಅಂತ ಕೇಳಿದ್ರೆ ಇಲ್ಲಿದ್ದೀನಿ ಅಂತ ನಾವು ಮೊದಲು ನಮಗೆ ತಿಳ್ಕೋಬೇಕು, ಅಲ್ಲೇ ತಿಳ್ಕೋಬೇಕು ಮೊದಲು. ಆಮೇಲೆ ಆ ತಿಳುವಳಿಕೆ ಸರಿಯಾಗಿ ಬಂದ ಮೇಲೆ ಈ ಮಹಾವಾಕ್ಯದ ಅರ್ಥವು ಸರಿಯಾಗಿ ತಿಳಿದ ಮೇಲೆ ನಾನು ಇಲ್ಲಿ ಮಾತ್ರ ಅಲ್ಲ ಎಲ್ಲ ಕಡೆನೂ ನಾನೇ ಇರೋದು ಅಂತ ಆ ತಿಳುವಳಿಕೆ ಆಮೇಲೆ ಬರೋದು. ಸೊ ಹಾಗಾದ್ರೆ ಮೊಟ್ಟ ಮೊದಲು ನಮಗೆ ತಿಳುವಳಿಕೆ ಅನ್ನೋದು ಇಲ್ಲೇ ಬರಬೇಕು ಅನ್ನೋ ಕಾರಣದಿಂದ ಆ ಕಾರ್ಯಕರಣ ಸಂಘಾತೆ ಸಾಕ್ಷಿತ್ವೇನ ಯತ್ ಚೈತನ್ಯಂ ತದ್ರೂಪೇಣ ಸ್ಥಃ ಸನ್, ಆ ಚೈತನ್ಯ ರೂಪವಾಗಿ ನಾನು ಇಲ್ಲಿದ್ದೀನಿ ಅಂತ. ದಿಶಿಸ್ತಂ ಅಂತ ಹೇಳಿದ್ರೆ ಆ ಚೈತನ್ಯ ರೂಪವಾಗಿ ನಾನು ಇದ್ದೀನಿ ಅಂತ. ಸನ್ ಸ್ವಾತ್ಮನ್ಯೇವ ಸ್ವಸ್ವರೂಪೇ ಏವ ಆನಂದೋ ಬ್ರಹ್ಮೇತಿ ವ್ಯಜಾನಾತ್, ಅಂದರೆ ಆ ತನ್ನಲ್ಲಿನೇ ಈ ತನ್ನ ಸ್ವರೂಪವಾಗಿಯೇ ಈ ಆನಂದೋ ಬ್ರಹ್ಮೇತಿ ವ್ಯಜಾನಾತ್ ಅಂತ ಈ ವಾಕ್ಯ ಕೂಡ ಉಪನಿಷತ್ತಲ್ಲೇ ಬರುತ್ತೆ, ತೈತ್ರಿಯ ಉಪನಿಷತ್ತಲ್ಲೇ ಬರುತ್ತದು. ಆನಂದವನ್ನು ಬ್ರಹ್ಮವನ್ನು ಆನಂದವಾಗಿ ಅವನು ತಿಳಿತಾನೆ, ಅಂದರೆ ಆನಂದ ಸ್ವರೂಪವಾಗಿ ಅವನು ಬ್ರಹ್ಮವನ್ನು ತಿಳಿತಾನೆ ಅಂತ, ಅದು ತಾನಾಗಿ ಅದನ್ನು ತಿಳಿತಾನೆ ಅಂತ. ಸೊ ಅದು ವಿಜಾನಾದ್ ಇತ್ಯಾದಿನ ಯಥೋವಾ ಇತ್ಯಾದಿ ಲಕ್ಷಣ ಯೋಜನ ಪೂರ್ವಕಂ ಸರ್ವಪ್ರತಿಷ್ಠಾಭೂತಂ ಬ್ರಹ್ಮ ನಿಶ್ಚಿತ್ಯ ಪಿತ್ರಾಶಿಷ್ಟಃ ಭೃಗುಃ ಯಜುರಂತೆ ತೈತ್ರಿಯೋಪನಿಷದಿ ಬ್ರಹ್ಮಾಸ್ಮೀತಿ ಎಂ ವೇದ ತಮ್ ಇತ್ಯರ್ಥಃ. ನೋಡಿದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ಈ ಆನಂದೋ ಬ್ರಹ್ಮೇತಿ ವ್ಯಜಾನಾತ್ ಅಂತ ಹೇಳಿದ್ಮೇಲೆ ಇತ್ಯಾದಿನ ಯಥೋವಾ ಇತ್ಯಾದಿ ಲಕ್ಷಣ ಯೋಜನ ಪೂರ್ವಕಂ. ನೋಡಿದ್ರ ಈ ಆನಂದ ಸ್ವರೂಪವೇ ನಾನು ಅಂತ ತಿಳಿಲಿಕ್ಕೆ ಮುಂಚೆ ಅವನಿಗೆ ಯಾವ ಥರ ಮಾಹಿತಿ ಕೊಟ್ಟಿದ್ದಾನೆ ತಂದೆ ಅಂತ ಹೇಳಿದ್ರೆ ಯಥೋವಾ ಇಮಾನಿ ಭೂತಾನಿ ಅಂತ ಹೇಳಿ ಈ ಪ್ರಪಂಚವೆಲ್ಲ ಎಲ್ಲಿಂದ ಉತ್ಪತ್ತಿ ಆಗುತ್ತೋ, ಎಲ್ಲಿ ಸ್ಥಿತವಾಗಿರುತ್ತೋ, ಎಲ್ಲಿ ಲಯವಾಗುತ್ತೋ ಅಂತ ಹೇಳ್ಬಿಟ್ಟು ತಟಸ್ಥ ಲಕ್ಷಣವನ್ನು ಹೇಳಿದ ಮೊದಲು. ತಟಸ್ಥ ಲಕ್ಷಣ ಯಾತಿಗೆ ಅಂತ ಹೇಳಿದ್ರೆ ನಮಗೆ ಸುಲಭವಾಗಿ ತಿಳ್ಕೊಳ್ಳೋಕ್ಕಾಗುತ್ತೆ. ಅಂತ ಬ್ರಹ್ಮ ಸ್ವರೂಪ ಅಂತ ಒಂದು ಬ್ರಹ್ಮ ಇದೆ ಅಂತ ತಿಳ್ಕೊಳ್ಳೋಕ್ಕಾಗುತ್ತೆ. ಆಮೇಲೆ ನಾವೇನ್ ಮಾಡಬೇಕಾಗುತ್ತೆ, ಈ ಚೈತನ್ಯ ಸ್ವರೂಪಕ್ಕೆ ನಾವು ಬರುವಾಗ ಕೇವಲವಾಗಿ ಸತ್ಯಂ ಜ್ಞಾನಂ ಅನಂತಂ ಅಂತ ಆ ಚೈತನ್ಯ ಸ್ವರೂಪದ ಒಂದು ಲಕ್ಷಣವನ್ನು ಅವರಿಗೆ ಸ್ವರೂಪ ಲಕ್ಷಣವನ್ನು ಹೇಳಿದಾಗ ನಾವು ಈ ತಟಸ್ಥ ಲಕ್ಷಣವನ್ನು ನಾವು ಬಿಟ್ಬಿಡ್ತೀವಿ. ಇದು ಹೇಗೆ ಅಂತ ಹೇಳಿದ್ರೆ ಈ ತಟಸ್ಥ ಲಕ್ಷಣಕ್ಕೆ ಉದಾಹರಣೆ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಒಂದು ಮನೆಯನ್ನು ನಾವು ತಿಳಿಯಕ್ಕೆ ಒಂದು ಮನೆ ಇಂಥವ್ರು ನಾವು ಯಾವುದೋ ಒಂದು ಮನೆಗೆ ಹೋಗಬೇಕಾಗಿದೆ, ಅದು ಇಂಥವ್ರ ಮನೆ ಗೊತ್ತಿದೆ, ನಮಗೆ ದೂರದಿಂದ ಗೊತ್ತಿದೆ, ಆದರೆ ಯಾವುದು ಅವ್ರ ಮನೆ ಅಂತ ಗೊತ್ತಿರಲ್ಲ. ಆವಾಗ ಯಾರೋ ತೋರಿಸ್ಕೊಡ್ತಾರೆ ಆ ಮನೆ ಮೇಲೆ ಒಂದು ಕಾಗೆ ಕೂತಿದೆಯಲ್ಲ ಅದೇ ಅವ್ರ ಮನೆ ಅಂತ. ಸೊ ಯದ್ಯಪಿ ಕಾಗೆ ಅನ್ನೋದು ಆ ಮನೆ ಸ್ವರೂಪಕ್ಕೆ ಸೇರಿದಲ್ಲ, ಯಾಕಂದ್ರೆ ಆ ಕಾಗೆ ಯಾವಾಗಲೂ ಬಂತು ಯಾವಾಗಲೂ ಹೊರಗೋಗುತ್ತೆ, ಅದು ಮನೆ ಮಾತ್ರ ಅಲ್ಲೇ ಹಾಗೆ ಇರುತ್ತೆ ಅದು. ಹಾಗಾಗಿ ಆ ಮನೆಯನ್ನು ತೋರಿಸ್ಕೊಡಕ್ಕೆ ಈ ಕಾಗೆ ನಮಗೆ ಹೇಗೆ ಉಪಯೋಗ ನಮಗೆ ಉಪಕಾರ ಮಾಡುತ್ತೋ ಅದೇ ಥರ ಈ ಬ್ರಹ್ಮವನ್ನು ತೋರಿಸ್ಕೊಡಕ್ಕೆ ಈ ಇದು ಪ್ರಪಂಚಕ್ಕೆಲ್ಲ ಕಾರಣವಾಗಿರೋ ಜಗತ್ ಕಾರಣತ್ವ ಅಂತ ಇದೆಯಲ್ಲ ಅದು ನಮಗೆ ಪ್ರಯೋಜನವಾಗಿದೆ ಅಂತ ಹೇಳ್ಬಿಟ್ಟು, ಯದ್ಯಪಿ ಬ್ರಹ್ಮದ ಸ್ವರೂಪದಲ್ಲಿ ಈ ಜಗತ್ ಕಾರಣತ್ವ ಅನ್ನೋದು ಸೇರದೇ ಇದ್ರೂ ಕೂಡ ಆ ಬ್ರಹ್ಮವನ್ನು ತೋರಿಸ್ಕೊಡಕ್ಕೆ ನಮಗೆ ಈ ಜಗತ್ ಕಾರಣತ್ವ ಅನ್ನೋದು ನಮಗೆ ಪ್ರಯೋಜನವಾಗಿದೆ ಅಂತ ಹೇಳ್ಬಿಟ್ಟು ಅದನ್ನ ಮೊದಲು ಹೇಳ್ಬಿಟ್ಟು ಆಮೇಲೆ ಅವರಿಗೆ ಆನಂದ ಸ್ವರೂಪವಾದ ಬ್ರಹ್ಮ ಅಂತ ಅವನು ಕೊನೆಯಲ್ಲಿ ಅದನ್ನು ತಿಳ್ಕೊಂಡ ಅನ್ನೋದನ್ನ ಇವರು ಸಮರೈಸ್ ಮಾಡಿ ಹೇಳ್ತಾ ಇದ್ದಾರೆ. ಅಂದ್ರೆ ಆ ತೈತ್ರಿಯ ಉಪನಿಷತ್ತು ಪ್ರಕ್ರಿಯೆ ಇದೆಯಲ್ಲ ಅದನ್ನ ಪೂರ್ತಿ ಇವರು ಸಮರೈಸ್ ಮಾಡಿ ಒಂದು ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ ಇವರು. ಹೀಗೆ ಅದೇ ಹಾಗಾಗಿ ಅದಕ್ಕೆ ನಮಗೆ ನೋಡಿ ಈ ಗ್ರಂಥಗಳೆಲ್ಲ ಹೇಗೆ ಅಂತ ಹೇಳಿದ್ರೆ ನಾವು ಮತ್ತೆ ಒಂದೇ ಗ್ರಂಥವನ್ನು ಅಥವಾ ಮತ್ತೆ ಬೇರೆ ಬೇರೆ ಗ್ರಂಥಗಳನ್ನ ನಾವು ಸತತವಾಗಿ ಅಧ್ಯಯನ ಮಾಡ್ತಾ ಇದ್ದಾಗ ನಮ್ಗೆ ಏನಾಗುತ್ತೆ, ಎಷ್ಟೋ ವಿಷಯಗಳೆಲ್ಲ ತಿಳುವಳಿಕೆ ಚೆನ್ನಾಗಿ ಬರ್ತಾ ಇರುತ್ತೆ. ಹಿಂದೆ ಕೆಲವುದೆಲ್ಲ ಸಂಶಯವಾಗಿರುತ್ತೆ, ಅಸ್ಪಷ್ಟವಾಗಿ ತಿಳಿದಿರುತ್ತೆ, ಅದೆಲ್ಲ ಇವಾಗ ಸ್ಪಷ್ಟವಾಗಿ ತಿಳಿಯುತ್ತೆ. ನಮಗೆ ಈ ಗ್ರಂಥವನ್ನು ಓದೋದು ಅದೇ ಪ್ರಯೋಜನ. ಅದರಿಂದಲೇ ಇದನ್ನ ಸ್ವಾಧ್ಯಾಯ ಪ್ರವಚನಾಭ್ಯಾಮ್ನ ಪ್ರಮದಿತವ್ಯಂ ಅಂತ ಈ ಉಪನಿಷತ್ತೇ ಹೇಳುತ್ತೆ. ಅದು ಈ ಸ್ವಾಧ್ಯಾಯ ಮಾಡೋದು ಮತ್ತು ಪ್ರವಚನ ಅಂದ್ರೆ ಇನ್ನೊಬ್ಬರಿಗೆ ಹೇಳೋದು ಇಂಥ ವಿಷಯಗಳೆಲ್ಲ ನಾವು ಬಿಡಲೇ ಕೊಡುದು ಯಾವಾಗಲೂ ಕೂಡ ಅಂತ. ಅದಕ್ಕೇನೆ ಆ ತಚ್ಚಿಂತನಂ ತತ್ಕಥನಂ ಅನ್ಯೋನ್ಯಂ ತತ್ ಪ್ರಬೋಧನಂ ಅನ್ನೋದೆಲ್ಲ ಕೂಡ ಈ ಬ್ರಹ್ಮಾಭ್ಯಾಸ ಅನ್ನೋದ್ರಲ್ಲಿ ಬರುತ್ತೆ ಅದು. ಹಾಗಾಗಿ ನಾವು ಈ ಗ್ರಂಥಗಳನ್ನ ನಾವು ಸತತವಾಗಿ ನಾವೇ ಓದಕ್ಕಾದ್ರೆ ಓದ್ಬೋದು, ಅಥವಾ ಇನ್ನೊಬ್ರು ಓದಿದ್ದನ್ನ ನಾವು ಎಲ್ಲೋ ರೆಕಾರ್ಡಿಂಗ್ ಇದ್ರೆ ಅದನ್ನ ಕೇಳ್ಬೋದು. ಈ ತರ ನಾವು ಕೇಳ್ತಾ ನಮಗೆ ಇದರ ಒಂದು ತಿಳಿದಿರೋ ವಿಷಯಗಳೆಲ್ಲ ಮೊದಲನೇ ಸತಿ ಅರ್ಥ ಆಗಲ್ಲ ಖಂಡಿತ, ಅದರಿಂದಲೇ ಮತ್ತೆ ಇದನ್ನ ಓದ್ತಾ ಇರಬೇಕು ಅಂತ ಅದು ಅವಶ್ಯಕತೆ ಇದೆ ಖಂಡಿತ. ಸೊ ಹೀಗೆ ನಮಗೆ ಸರ್ವಪ್ರತಿಷ್ಠಾಭೂತಂ
ಬ್ರಹ್ಮ ನಿಶ್ಚಿತ್ಯ, ಎಲ್ಲದಕ್ಕೂ ಕೂಡ ಪ್ರತಿಷ್ಠೆಯಾಗಿರೋದು. ಅಲ್ಲಿ ಯಾವ್ದಕ್ಕೆ ಪ್ರತಿಷ್ಠಾ ಅಂತ ಹೇಳೋದು ಅಂತಂದರೆ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಅಂತ ಬರ್ತೇವೆ. ಈ 5 ಕೋಶಗಳನ್ನು ದಾಟಿದ ಮೇಲೆ, ಈ ಆನಂದಮಯ ಕೋಶವನ್ನು ದಾಟಿದ ಮೇಲೆ ಆ ಆನಂದಮಯ ಕೋಶಕ್ಕೆ ಯಾವುದು ಪ್ರತಿಷ್ಠೆಯಾಗಿದೆ ಅಂತ ಹೇಳಿದ್ರೆ ಆ ಬ್ರಹ್ಮವೇ ಅದು. ಹಾಗಾಗಿ ಆ ಬ್ರಹ್ಮವನ್ನ ಆನಂದ ಸ್ವರೂಪವಾಗಿ ತಾನು ಅಂತ ತಿಳಿತಾನೆ ಅಂತ. ಯಾಕೆಂದ್ರೆ ನೋಡಿ, ಇಲ್ಲಿ ಈ ಪಂಚಕೋಶಗಳನ್ನ ಎಲ್ಲಿದೆ ಅಂತ ಹೇಳಿದ್ರೆ ಹೊರಗಡೆ ಏನಿಲ್ಲ ಪಂಚಕೋಶಗಳು, ಈ ಶರೀರದಲ್ಲೇ ಇದೆ ಪಂಚಕೋಶಗಳು ಕೂಡ, ನಮ್ಮೊಳಗಡೆನೇ ಇದೆ. ನಾನು ಅಂತ ಯಾವುದನ್ನ ಹೇಳ್ತಾ ಇದ್ನೋ ಅದೇ ಪಂಚಕೋಶಗಳು. ಆದ್ರೆ ಇಲ್ಲಿ ಉಪನಿಷತ್ತು ಏನ್ ಹೇಳ್ತಾ ಇದೆ, ಆ ಪಂಚಕೋಶಗಳಲ್ಲಿ ನಾನು ಅಂತ ಬುದ್ಧಿಯನ್ನು ಬಿಟ್ಟು ಅವುಗಳಿಗೆ ಸಾಕ್ಷಿಯಾಗಿರೋ ಚೈತನ್ಯವನ್ನ ನೀನು ತಿಳಿಬೇಕು ಅಂತ ಹೇಳಿದೆ. ಆ ಸಾಕ್ಷಿಯಾಗಿರೋ ಚೈತನ್ಯ ಹೊರಗಡೆ ಏನಿಲ್ಲ, ಅದು ಈ ಪಂಚಕೋಶಗಳ ಒಳಗಡೆ ಹಿಂದ್ಗಡೆ ಕೊನೆಯಲ್ಲಿ ಅದು ಈಗ ದಾಟಿರೋದು ಸ್ವಲ್ಪ ನಮ್ಮಲ್ಲೇ ಇದೆ ಅದು. ಹಾಗಾಗಿ ಆ ಪ್ರತಿಬಿಂಬಿತ ಚೈತನ್ಯವನ್ನ ನಾನು ತಿಳಿಯುವಾಗ ಅದು ಅದನ್ನ ಬ್ರಹ್ಮ ಅಂತ ಉಪನಿಷತ್ತೆ ಹೇಳ್ಕೊಡುತ್ತೆ. ಅದು ಈ ಆನಂದಮಯ ಕೋಶಕ್ಕೆ ಅದು ಪ್ರತಿಷ್ಠಾ ಅಂದ್ರೆ ಅಧಿಷ್ಠಾನಭೂತವಾಗಿದೆ ಅಂತ. ಈ ಆನಂದಮಯ ಕೋಶ ಅನ್ನೋದೇನೆ ಅದಕ್ಕೆ ಇನ್ನೊಂದು ಸೂಕ್ಷ್ಮವಾದ ಅರ್ಥ ಕೂಡ ಇದೆ, ಅದನ್ನು ನಾನು ಇವಾಗ ಹೇಳ್ತೀನಿ. ಇವಾಗ ನೋಡಿ, ಇವಾಗ ಪ್ರಪಂಚಕ್ಕೆ ಕಾರಣವಾಗಿರೋದು ಬ್ರಹ್ಮ ಅಂತ ನಮ್ಗೆ ಗೊತ್ತು. ಆದ್ರೆ ಆ ಬ್ರಹ್ಮ ಅನ್ನೋದು ನೇರಾಗಿ ಪ್ರಪಂಚಕ್ಕೆ ಕಾರಣ ಆಗೋದಿಲ್ಲ. ಅದು ಈ ಪ್ರಕೃತಿ ಅನ್ನೋದನ್ನ ತನ್ನಲ್ಲಿ ಸೇರಿಸ್ಕೊಂಡೇನೆ ಪ್ರಪಂಚಕ್ಕೆ ಕಾರಣವಾಗುತ್ತೆ. ಹಾಗಾದ್ರೆ ಈ ಪ್ರಕೃತಿ ಅನ್ನೋದು ಎಲ್ಲಿದೆ ಅಂತ ಕೇಳಿದ್ರೆ ಅದನ್ನು ಕೂಡ ಈ ಆನಂದಮಯ ಕೋಶದಲ್ಲಿನೇ ಸೇರಿಸ್ತಾರೆ. ಈ ಈ ಕಾರಣ ಶರೀರ ಅಂತ ಯಾವುದನ್ನು ಹೇಳ್ತೀವೋ ಅದನ್ನೇ ಪ್ರಕೃತಿ ಅಂತಾನು ಹೇಳಿ ಅದೇನೆ ಪ್ರಪಂಚಕ್ಕೆಲ್ಲ ಕಾರಣ ಅಂತ ಉಪನಿಷತ್ತು ತೋರಿಸಿ ಭಾಷೆಯಲ್ಲಿ ಕೂಡ ಹೇಳಿದ್ದಾರೆ ಅವರು. ಹಾಗಾದ್ರೆ ಏನಾಯ್ತು ಅಂದ್ರೆ ಈ ಇಡೀ ಪ್ರಪಂಚದಲ್ಲಿ ನೋಡಿ, ಇವಾಗ ತುಂಬಾ ಸ್ಥೂಲವಾಗಿರೋದು ಈ ಶರೀರ, ಆಮೇಲೆ ಅದಕ್ಕಿಂತ ಸೂಕ್ಷ್ಮ ಅಂತ ಹೇಳ್ಬಿಟ್ಟು ನಮಗೆ ಪಂಚಕೋಶಗಳು ಕೂಡ ಸೂಕ್ಷ್ಮದಲ್ಲಿ ಬರುತ್ತೆ. ಅದರಲ್ಲಿ ಎಲ್ಲದಕ್ಕಿಂತ ಸೂಕ್ಷ್ಮವಾಗಿರೋದು ಯಾವುದು ಅಂತ ಹೇಳಿದ್ರೆ ಆನಂದಮಯ ಕೋಶ. ಈ ಆನಂದಮಯ ಕೋಶ ಅನ್ನೋದು ಎಷ್ಟು ಸೂಕ್ಷ್ಮ ಅಂತ ಹೇಳಿದ್ರೆ ಈ ಇಡೀ ಪ್ರಕೃತಿ ಅನ್ನೋದು ಯಾವುದಿದೆಯೋ ಅದು ಮೂಲ ಪ್ರಕೃತಿ ಅಂತ. ಆ ಮೂಲ ಪ್ರಕೃತಿ ಅನ್ನೋದು ಪ್ರಪಂಚವೆಲ್ಲ ಸೃಷ್ಟಿ ಮಾಡಿರೋ ಮೊಟ್ಟ ಮೊದಲಿರೋ ಬೀಜ ಅದು. ಆ ಮೂಲ ಅದರಿಂದ ಅವ್ಯಕ್ತ ಅದೆಲ್ಲ ಬರುತ್ತೆ. ಸೊ ಹೀಗಾಗಿ ಈ ಸ್ಥೂಲವಾಗಿರೋ ಪ್ರಪಂಚಕ್ಕೆ ಕಾರಣವಾಗಿರೋದು ಮೂಲ ಪ್ರಕೃತಿ ಅಂತ. ಅದು ನಮಗೆ ಇಂದ್ರಿಯಕ್ಕೆ ಗೋಚರವಲ್ಲ, ಅದು ಅತ್ಯಂತ ಸೂಕ್ಷ್ಮ. ಆ ಸೂಕ್ಷ್ಮವಾಗಿರೋ ಈ ಮೂಲ ಪ್ರಕೃತಿಗೂ ಕೂಡ ಅಧಿಷ್ಠಾನವಾಗಿದ್ದುಕೊಂಡು ಅದಕ್ಕಿಂತ ಸೂಕ್ಷ್ಮವಾಗಿರೋದು ಆತ್ಮಸ್ವರೂಪ ಅಂತ. ಹಾಗಾದ್ರೆ ಏನಾಯ್ತು ಅಂದ್ರೆ ಈ ಆನಂದಮಯ ಕೋಶ ಅನ್ನೋದು ಎಷ್ಟು ಮುಖ್ಯವಾದ್ದು ಅಂತ ಹೇಳಿದ್ರೆ ಇಡೀ ಪ್ರಪಂಚಕ್ಕೂ ಕೂಡ ಇದೇ ಕಾರಣವಾಗಿದೆ, ಇದೇ ಮೂಲಭೂತವಾಗಿರೋದು. ಇದಕ್ಕಿಂತ ಸೂಕ್ಷ್ಮವಾಗಿರೋದು ಆನಂದಮಯ ಕೋಶ ಅಂತ ನಮ್ಮ ಆತ್ಮ ಅಂತ ಹೇಳಿ ನಮಗೆ ಆ ಥರ ತೋರಿಸ್ಬಿಟ್ಟಿದ್ದಾರೆ. ಹೀಗಾದ್ರೆ ಏನಾಯ್ತು ಅಂತ ಹೇಳಿದ್ರೆ ನಾವು ಇಡೀ ಪ್ರಪಂಚವನ್ನ ನಾವು ಹೊರಗಡೆ ನೋಡ್ಬೇಕಾಗಿಲ್ಲ, ನಮ್ಮ ಒಳಗಡೆನೆ ನಾವು ನೋಡ್ಕೊಳ್ಬೇಕಾಗುತ್ತೆ ಅದು ಅಂತ. ಸೊ ಅದಕ್ಕೆ ಪ್ರಪಂಚಕ್ಕೆ ಕಾರಣ ಮತ್ತು ಆ ಪ್ರಪಂಚಕ್ಕೆ ಕಾರಣವಾಗಿರೋ ಈ ಮೂಲ ಪ್ರಕೃತಿ ಅನ್ನೋದು ಮತ್ತು ಆ ಮೂಲ ಪ್ರಕೃತಿಯ ಕಾರ್ಯ ಅನ್ನೋದು ಯಾವುದಿದೆಯೋ ಈ ಕಾರ್ಯ ಕಾರಣಾತ್ಮಕವಾಗಿರೋದನ್ನ ನಾವು ನಮ್ಮಲ್ಲೇ ನೋಡಿಕೊಂಡು ಆ ಕಾರ್ಯ ಕಾರಣಕ್ಕೂ ದಾಟಿರೋ ಈ ತುರಿಯ ಅಂತ ಒಂದು ಚೈತನ್ಯ ಇದೆಯಲ್ಲ ಅದು ಕೂಡ ನಾವೇ ಅಂತ. ಇದನ್ನ ನಮಗೆ ಮಾಂಡುಕ್ಯ ಉಪನಿಷತ್ತಲ್ಲಿ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ ಮತ್ತು ಸುಷುಪ್ತಿ ಅವಸ್ಥೆ ಅಂತ ಹೇಳುವಾಗ ಈ ಸ್ಥೂಲ ಅನ್ನೋದು ಜಾಗೃತ ಅವಸ್ಥೆ, ಸೂಕ್ಷ್ಮ ಅನ್ನೋದು ಸ್ವಪ್ನಾವಸ್ಥೆ, ಕಾರಣ ಅನ್ನೋದು ಈ ಸುಷುಪ್ತಿ ಅವಸ್ಥೆ. ಈ ಕಾರಣಕ್ಕೂ ದಾಟಿರೋದು ತುರಿಯ ಅಂತ. ಸೊ ಹಾಗಾಗಿ ತುರಿಯ ಅನ್ನೋದಕ್ಕೆ ಈ ಪ್ರಪಂಚದ ಸಂಬಂಧ ಒಂಚೂರು ಇರೋದೇ ಇಲ್ಲ. ಆದರೆ ಈ ಕಾರಣ ಅನ್ನೋದಿದೆಯಲ್ಲ ಅದು ಪ್ರಪಂಚಕ್ಕೆ ಬೀಜ. ಹಾಗಾಗಿ ಆ ಬೀಜ ಅನ್ನೋದ್ರೆ ಅಂಕುರ, ಬೀಜ ಅನ್ನೋದು ಅಂಕುರಿಸುತ್ತೆ. ಆಮೇಲೆ ಅಂಕುರ ಅನ್ನೋದೇ ಈ ಇದು ಸ್ವಪ್ನ ಮತ್ತು ಜಾಗೃತ ಅನ್ನೋದು. ಹಾಗಾಗಿ ಈ ಕಾರ್ಯ ಕಾರಣ ಪ್ರಪಂಚ ಅಂತ ಇದೆಯಲ್ಲ ಅದಕ್ಕೆ ದಾಟಿ ಬ್ರಹ್ಮಸ್ವರೂಪ, ಅದೇ ನಿಜವಾದ ಬ್ರಹ್ಮಸ್ವರೂಪ. ಹಾಗಾಗಿ ಹಾಗೆ ಮಾಂಡುಕ್ಯದಲ್ಲಿ ಕ್ಲೀನಾಗಿ ತೋರಿಸಿದ್ದಾರೆ. ಅದನ್ನ ಕೂಡ ಇಲ್ಲೂ ಕೂಡ ನೋಡಿ, ಉಪನಿಷತ್ತಲ್ಲಿ ಇರೋದು ಎಲ್ಲ ಉಪನಿಷತ್ತಲ್ಲೂ ಕೂಡ ವಿಷಯ ಒಂದೇನೇ ಇರುತ್ತೆ, ಆದರೆ ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಹೇಳಿರ್ತಾರೆ ಅಷ್ಟೇನೆ. ಹೀಗೆ ನಮಗೆ ಈ ಶ್ಲೋಕದಲ್ಲಿ ಅವರು ಇಷ್ಟು ವಿಷಯಗಳನ್ನ ತುಂಬಿದ್ದಾರೆ. ಇದನ್ನ ಸರ್ವಪ್ರತಿಷ್ಠಾಭೂತಂ, ಎಲ್ಲದಕ್ಕೂ ಅಧಿಷ್ಠಾನವಾಗಿರೋದು ನಾನೇನೆ ಅಂತ ನಾನು ಹೇಳೋದಕ್ಕೆ ನನಗೆ ಖಂಡಿತ ಆಗುತ್ತೆ. ಯಾತಕ್ಕೆ ಅದು ಹೇಳಕ್ಕೆ ಕಾರಣ ಕೂಡ ಇದೆ. ಯಾವುದು ಅಂತ ಹೇಳಿದ್ರೆ ಆನಂದಮಯ ಕೋಶ ನನ್ನಲ್ಲೇ ಇದೆ. ಆ ಆನಂದಮಯ ಕೋಶದಲ್ಲೇನೆ ಈ ಪ್ರಪಂಚಕ್ಕೆ ಕಾರಣವಾಗಿರೋ ಈ ಪ್ರಕೃತಿ ಅನ್ನೋದು ಕೂಡ ಅಲ್ಲೇ ಇದೆ ಅಂತ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಯೋ ವೇದ ನಿಹಿತಂ ಗುಹಾಯಾಮ್ ಪರಮೇ ವ್ಯೋಮನ್ ಅಂತ ಹೇಳುವಾಗ ಆ ಗುಹ ಅಂತ ಹೇಳುವಾಗ ಬುದ್ಧಿ ಗುಹ ಅಂತ ಹೇಳಿ ಆ ಗುಹ ಅನ್ನೋದು ಈ ಪ್ರಕೃತಿ ಮೂಲ ಪ್ರಕೃತಿನೇ ಅದು ಅಂತ ಹೇಳ್ಬಿಟ್ಟು ಅವ್ಯಕ್ತ ಅಂತ ಹೇಳ್ಬಿಟ್ಟು ಅದಕ್ಕೆ ಒಳಗಡೆ ಅದಕ್ಕೆ ಮೂಲಭೂತವಾಗಿ ಅದಕ್ಕೂ ಸಾಕ್ಷಿಯಾಗಿರೋ ಅದಕ್ಕೂ ಅಧಿಷ್ಠಾನವಾಗಿರೋದು ಬ್ರಹ್ಮ ಅಂತ ಹೇಳಿದ್ದಾರೆ. ಸೊ ಹೀಗೆ ಮೂಲಭೂತ ಪ್ರತಿಷ್ಠಾಭೂತಂ ಸರ್ವಪ್ರತಿಷ್ಠಾಭೂತಂ ಬ್ರಹ್ಮ ನಿಶ್ಚಿತ್ಯ ಪಿತ್ರ ಆಶಿಷ್ಟ ಭೃಗು ಯಜುರಂತೆ ಅಂತ ಹೇಳಿದ್ರೆ ತೈತರಿಯೋಪನಿಷದಿ ಬ್ರಹ್ಮಾಸ್ಮೀತಿ ಅಯಂ ವೇದ ತಮಿತ್ಯತಃ, ಎಂ ವೇದ ತಮಿತ್ಯತಃ. ಅಂದರೆ ಈ ಯಜುರ್ವೇದದ ಒಂದು ಉಪನಿಷತ್ ಭಾಗ ಇದೆಯಲ್ಲ, ಆದರೆ ಅದರ ಕೊನೆ ಭಾಗ, ಅದರಲ್ಲಿ ತೈತರಿಯ ಉಪನಿಷತ್ ಅನ್ನೋದು ಒಂದಿದೆ. ಇದು ಕೃಷ್ಣ ಯಜುರ್ವೇದಕ್ಕೆ ಸೇರಿದ್ರು. ಶುಕ್ಲ ಯಜುರ್ವೇದ ಅಂತ ಒಂದಿದೆಯಲ್ಲ, ಅದರಲ್ಲಿ ಕೊನೆ ಭಾಗ ಅಂತಂದ್ರೆ ಬೃಹದಾರಣ್ಯಕ ಉಪನಿಷತ್ತು, ಇನ್ನೂ ಒಂದೆರಡು ಉಪನಿಷತ್ತುಗಳೆಲ್ಲ ಬರುತ್ತೆ ಅದರಲ್ಲಿ. ಸೊ ಹೀಗೆ ಇಂಥ ಒಂದು ಸ್ವರೂಪವನ್ನ ಯಾರು ತಿಳಿತಾರೋ ಅವರು ಯಾವುದನ್ನ ತಿಳಿತೀವೋ, ಹೀಗೆ ಈ ರೀತಿಯಲ್ಲಿ ನಾವು ಯಾವುದನ್ನ ತಿಳಿತೀವೋ ಬ್ರಹ್ಮ ಅಂತ, ಆ ಬ್ರಹ್ಮವೇ ವಿಷ್ಣು ಅಂತ ಹೇಳ್ಬಿಟ್ಟು ಆ ವಿಷ್ಣುವಿಗೆ ನಾವಿಲ್ಲಿ ನಮಸ್ಕಾರ ಮಾಡ್ತೀವಿ ಅಂತ.
ಸೊ ಈ 20ನೇ ಶ್ಲೋಕನೂ ಇವಾಗ ಮುಗಿದಿದೆ. ನಾವು ಇದನ್ನು ಶ್ಲೋಕ ಒಂದು ಸತಿ ಹೇಳ್ಬಿಟ್ಟು ಸರಿ ಇವಾಗ ಈ ಶ್ಲೋಕ ಹೇಳೋಣ. ಕೋಶಾನೇತ ನನ್ನ ಶ್ಲೋಕವನ್ನು ಸತಿ ಹೇಳ್ಬಿಟ್ಟು ಹೇಳೋಣ. ಕೋಶಾನೇತಾನ್ ಪಂಚರಸಾದೀನ್ ಅತಿಹಾಯ ಬ್ರಹ್ಮಾಸ್ಮೀತಿ ಸ್ವಾತ್ಮನಿ ನಿಶ್ಚಿತ್ಯ ದೃಶಿಸ್ಥಂ ಪಿತ್ರಾದಿಷ್ಟೋ ವೇದ ಭೃಗುರ್ಯಂ ಯಜುರಂತೆ ತಂ ಸಂಸಾರಧ್ವಾಂತ ವಿನಾಶಂ ಹರಿಮೀಡೆ ತಂ ಸಂಸಾರಧ್ವಾಂತ ವಿನಾಶಂ ಹರಿಮೀಡೆ. ಪಂಚರಸಾದೀನ್ ಅಪಹಾಯ ಅಂತ ಹೇಳ್ಬೇಕು. ವಿಹಾಯ ವಿಹಾಯ ಅಂತ ಅತಿಹಾಯ ಅಂತ. ಹಾಗಾದ್ರೆ ಅದೇ ಪಂಚರಸಾದೀನ್ ಅತಿಹಾಯ ನಾನೇ ಬರ್ಬೇಕದು ಬಿಡಿಸುವಾಗ ಪಂಚರಸಾದೀನ್ ಅತಿಹಾಯ ಅಂತ ಬಿಡಿಸ್ಕೋಬೇಕು. ಬಟ್ ನಾನೇ ಅಲ್ಲಿ ಇರೋದು ಸರಿಯಾಗಿದೆ. ಪಂಚರಸಾದೀನ್ ಅತಿಹಾಯ. ಇವಾಗ ಮುಂದಿನ ಶ್ಲೋಕಕ್ಕೆ ಇವರು ಒಂದು ಅವತಾರಿಕೆ ಇಟ್ಟಿದ್ದಾರೆ. ಅದನ್ನ ನಾನು ಸ್ವಲ್ಪ ಓದ್ಬಿಟ್ಟು ಆಮೇಲೆ ನಿಲ್ಲಿಸ್ತೀನಿ. ನಾನು ನಾಸ್ತಿ ಜೀವಾತಿರಿಕ್ತ ಕಶ್ಚಿತ್ ಈಶ್ವರ ಜಗತ್ಸ್ರಷ್ಟ ಪ್ರಾಣಿನಾಂ ಭಯಾಭಯ ಹೇತು. ಇವಾಗ ಏನು ಮಾಡ್ತಾ ಇದ್ದಾರೆ ಅಂದರೆ ಈ ಮುಂದಿನ ಶ್ಲೋಕವನ್ನು ಇಂಟ್ರೊಡ್ಯೂಸ್ ಮಾಡೋಕ್ಕೆ ಒಂದು ವಿಚಾರ ಶುರು ಮಾಡ್ತಾರೆ. ಆ ವಿಚಾರದಲ್ಲಿ ಏನು ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಪ್ರಪಂಚಕ್ಕೆಲ್ಲ ಈಶ್ವರ ಅಂತ ಒಬ್ಬನ ನಾವು ಒಪ್ಕೋಬೇಕಾದ ಅವಶ್ಯಕತೆ ಇಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಶ್ವರ ಅನ್ನೋದು ಯಾವ್ದು ಬೇಕು, ಏನು ಬೇಕೇ ಇಲ್ಲ ಅದು ಅಂತ ಜಗತ್ತಿಗೆ ನಮಗೆ ಜಗತ್ ಕಾರಣ ಅಂತ ನೀವು ಒಂದು ಈಶ್ವರ ಅಂತ ಹೇಳ್ತಾ ಇದ್ದೀರಲ್ಲ, ಅದೇನು ಬೇಕಿಲ್ಲ ಆ ಥರದ್ದು ಹೇಳಬೇಕಾದಿಲ್ಲ ಅಂತ ಹೇಳ್ಬಿಟ್ಟು ಅಂಥದ್ದು ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಅದೇ ನಾನು ನಾಸ್ತಿ ಜೀವಾತಿರಿಕ್ತ ಕಶ್ಚಿತ್ ಈಶ್ವರ ಜಗತ್ಸ್ರಷ್ಟ ಪ್ರಾಣಿನಾಂ ಭಯಾಭಯ ಹೇತು. ಈ ಜೀವ ಅಂತ ಇರೋದನ್ನ ಯಾರು ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದ್ರೆ ಎಲ್ಲರೂ ಇದನ್ನ ಹೇಳೋನೇ ಜೀವನೇ. ಹಾಗಾಗಿ ಅವನು ತನ್ನನ್ನು ಅಲಗಳಿಸ್ತಾ ಇಲ್ಲ. ಆದರೆ ನನಗಿಂತ ಬೇರೆಯಾಗಿರೋ ಒಂದು ಈಶ್ವರ ಅಂತ ಯಾತಕ್ಕೆ ನಾವು ಹೋಗಬೇಕು ಅಂತ ಅದನ್ನ ಎಲ್ಲಿದ್ದಾನೆ ಅವನು, ಯಾತಕ್ಕೆ ಅದನ್ನು ಹೋಗಬೇಕು ಅಂತ ಹೇಳ್ಬಿಟ್ಟು ವೇದಾಂತಿಗಳ ಮೇಲೆ ಒಂದು ಪ್ರಶ್ನೆ ಮಾಡ್ತಾರೆ. ವೇದಾಂತದಲ್ಲೇನೆ ಆ ಈಶ್ವರನ್ನು ಒಪ್ಪಿದ್ದಾರೆ. ಆದರೆ ವೇದಾಂತ ಅಲ್ಲದೇ ಇರೋರು, ಮುಖ್ಯವಾಗಿ ಈ ಮೀಮಾಂಸ ಅಂತ ಇರೋರು, ಅವರು ಈಶ್ವರ ನಮಗೆ ಬೇಕಿಲ್ಲ, ಇಲ್ಲೇ ನಾವು ಅದನ್ನು ಇದು ನಿವಾರಣೆ, ನಾವು ಅದಕ್ಕೆ ಪರಿಹಾರ ಮಾಡ್ಕೊಂಡು ಹೋಗ್ತೀವಿ ಅಂತ ಅವರು ಅದಕ್ಕೊಂದು ವ್ಯವಸ್ಥೆ ಮಾಡ್ಕೊಂಡು ಹೋಗ್ತೀವಿ ಅಂತ ಅವ್ರು ಹೇಳ್ತಾರೆ. ಇವಾಗ ಅವ್ರು ಮಾಡೋ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ಜೀವನಿಗಿಂತ ಬೇರೆಯಾಗಿರೋ ಒಂದು ಈಶ್ವರ ಅನ್ನೋದು ಜಗತ್ತಿಗೆ ಸೃಷ್ಟ ಅನ್ನೋದು, ಜಗತ್ತನ್ನು ಸೃಷ್ಟಿ ಮಾಡಿರೋನು, ಆಮೇಲೆ ಜೀವನಗಳಿಗೆಲ್ಲ ಭಯ ಹೇತು ಇದೆ ಅಂತ ಕೇಳ್ತಾನೆ ಅಂತ ಹೇಳಿದ್ರೆ, ಉಪನಿಷತ್ತಲ್ಲಿ ಏನು ಹೇಳಿದೆ ಅಂತ ಹೇಳಿದ್ರೆ, ಈ ಬ್ರಹ್ಮವನ್ನ ನಾನು ಅಂತ ತಿಳ್ಕೊಂಡವನಿಗೆ ಭಯ ಇಲ್ಲ, ಬ್ರಹ್ಮವನ್ನ ನಾನು ಅಂತ ತಿಳ್ಕೊಳ್ಳದೇ ಇರೋನಿಗೆ ಭಯ ಖಂಡಿತ ಉಂಟು ಅಂತ ಅದು ಹೇಳಿದೆ. ಯಾಕಂದ್ರೆ ನಾವು ಹಿಂದೆ ನೋಡಿದೇವಲ್ವಾ, ಅಥಸೋ ಅಭಯಂ ಗತೋ ಭವತಿ ಅಂತ ಹೇಳಕ್ ಮುಂಚೆ ಉತ್ತರ ಮಂತರಂ ಕೊಡುತ್ತೆ. ಯಾರು ಈ ಬ್ರಹ್ಮವನ್ಗೂ ತನಕ್ಕೂ ಒಂದು ಸ್ವಲ್ಪವಾದರೂ ವ್ಯತ್ಯಾಸ ಹೇಳಿದ್ರೆ ತಿಳ್ಕೊಂಡ್ರೆ ಅವನಿಗೆ ಭಯ ಅನ್ನೋದು ಖಂಡಿತ ಇದೆ ಅವನಿಗೆ. ಯಾಕಂದ್ರೆ ಬ್ರಹ್ಮ ಬೇರೆ ನಾನು ಬೇರೆ ಅಂತ ಇಟ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಓಹೋ ಹಾಗಾದ್ರೆ ನಾನು ಒಬ್ಬ ಜೀವನಾಗಿದ್ದೀನಿ, ಜೀವ ಅಂತ ಹೇಳಿದಾಗ ನನಗೆ ಕರ್ಮಗಳೆಲ್ಲ ಇದೆ, ನನ್ನ ಕರ್ಮಕ್ಕೆ ತಕ್ಕನಾಗಿ ನನಗೆ ಆ ಲೋಕನೋ ಈ ಲೋಕನೋ ಎಂಥ ಜನ್ಮನೋ ಕೊಡಕ್ಕೆ ಒಬ್ಬ ಇದ್ದಾನೆ ಅಂತ ನನಗೆ ಬಂದ್ಬಿಡುತ್ತೆ. ಆದರೆ ನಾನು ಬ್ರಹ್ಮಸ್ವರೂಪವೇ ಅಂತ ಬಂದ್ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ, ಜೀವ ಅನ್ನೋನು ಇಲ್ಲವೇ ಇಲ್ಲ. ಆವಾಗ ಜೀವ ಅನ್ನೋನ್ನ ನಿಭಾಯಿಸಿ ಅವನ ಒಂದು ವ್ಯವಸ್ಥೆ ಎಲ್ಲ ಮಾಡೋಕ್ಕೆ ಈಶ್ವರ ಅಂತ ಇನ್ನೊಬ್ರು ಬೇಕೇ ಇಲ್ಲ. ಹಾಗಾಗಿ ಇವನಿಗೆ ಈಶ್ವರನಿಂದ ಬರೋ ಭಯ ಅನ್ನೋದು ಇವನಿಗೆ ಇರೋದಿಲ್ಲ. ಜೀವನಿಗೆ ತಾನು ಬ್ರಹ್ಮಸ್ವರೂಪ ಅಂತ ತಿಳ್ಕೊಂಡ್ರೆ ಮಾತ್ರ ಭಯ ಅನ್ನೋದು ಇರೋದಿಲ್ಲ ಅಂತ ನೋಡಿ. ಇವಾಗ ಭಯ ಅಂತ ಹೇಳಿದ್ರು ಕೂಡ ಅದು ಕರೆಕ್ಟ್ ಅದು ನೀವು ಹೇಳಿದ ಪ್ರಶ್ನೆ ಕರೆಕ್ಟ್. ನೋಡಿ ಅದು ಹೇಗೆ ನಮ್ಮ ಸಿಸ್ಟಮ್ ಅಲ್ಲಿ ಮಾಡಿ ತೋರಿಸ್ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಒಬ್ಬ ಈ ಬ್ರಹ್ಮಸ್ವರೂಪವನ್ನ ನಾನು ಅಂತ ತಿಳ್ಕೊಳ್ಳೋಕ್ಕೆ ಅವನು ಮುಂದಾಗ್ತಾನೆ ಅಂತ ಬಂದ್ರೆ, ಆ ಮುಂದಾಗೋನು ಹೇಗೆ ಎಂಥವನಾಗಿರ್ಬೇಕು ಅಂತ ಹೇಳಿದ್ರೆ, ಅವನು ಆ ಈಶ್ವರ ಅನ್ನೋನು ಒಪ್ಪಿರ್ಬೇಕು. ಫಸ್ಟ್ ಒಪ್ಪಿ ಆ ಈಶ್ವರ ನಮಗೆ ಎಲ್ಲದಕ್ಕೂ ಕೂಡ ಅವನೇ ಕಾರಣಭೂತನಾಗಿದ್ದಾನೆ. ಆ ಈಶ್ವರನೇ ನಮಗೆ ಬಂಧವನ್ನ ಹೋಗ್ಲಾಡ್ಸಕ್ಕೂ ಕೂಡ ಅವನೇ ಕಾರಣ ಅಂತ ಹೇಳ್ಬಿಟ್ಟು ಹಾಗೆ ಒಂದು ಭಕ್ತಿಯಿಂದ ಹೋಗ್ಬೇಕು. ಇದನ್ನ 13ನೇ ಅಧ್ಯಾಯದಲ್ಲಿ ಅಮಾನಿತ್ವ ಅದಂಬಿತ್ವ ಅಂತ ಹೇಳುವಾಗ, ಮೈಚ ಅನನ್ಯ ಯೋಗಿಯನ್ನ ಭಕ್ತಿ ಅವ್ಯವಿಚಾರಿಣಿ ಅಂತ ಹೇಳಿದ್ದಾರೆ. ಆ ಈಶ್ವರನಲ್ಲಿ, ಸಗುಣ ಈಶ್ವರನಲ್ಲಿ ಒಂದು ಭಕ್ತಿ ಇರಬೇಕು, ಅವನಿಗೆ ಅವ್ಯವಿಚರಿತವಾದ ಭಕ್ತಿ ಇರಬೇಕು. ಅಂಥವನ್ನೇ ಈ ಕ್ಷೇತ್ರಜ್ಞ ಅಂತ ಅಲ್ಲಿ ಹೇಳಿದಾರಲ್ಲ ಬ್ರಹ್ಮಸ್ವರೂಪ, ಅದನ್ನ ತಿಳ್ಕೊಳ್ಳೋಕ್ಕೆ ಅವನಿಗೇನೆ ಅಧಿಕಾರ ಇದೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಹಾಗಾದ್ರೆ ನಮಗೆ ಈ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳೋರಿಗೆ ಈಶ್ವರ ಬೇಕಿಲ್ಲ, ಈಶ್ವರನಿಗಿಂತ ಇವರು ನಾನೇ ಈಶ್ವರ ಅಂತ ಹೇಳ್ಕೊಳ್ತಾರೆ ಅಂತೆಲ್ಲ ಯಾರೋ ತಪ್ಪಾಗಿ ಹೇಳ್ತಾರೆ. ಮಾತ್ರ ಅಲ್ವೇ ಇಲ್ಲ. ಈ ಅಹಂ ಬ್ರಹ್ಮಾಸ್ಮಿ ಅಂತ ಜ್ಞಾನ ಬರಕ್ಕೆ ಮುಂಚೆ ಈ ಈಶ್ವರನ ಅನುಗ್ರಹ ತುಂಬಾ ಬೇಕು ಅನ್ನೋದನ್ನ ಭಗವತ್ಪಾದರು ಬೇಕಾದಷ್ಟು ಕಡೆ ಒತ್ತಿ ಹೇಳಿದ್ದಾರೆ. ಆಮೇಲೆ ನಾವು ಇವಾಗ ಶ್ಲೋಕ ನಾನು ಇವಾಗ ಹೇಳಿದ್ನಲ್ಲ, 13ನೇ ಅಧ್ಯಾಯದಲ್ಲಿ ಕ್ಷೇತ್ರಜ್ಞಾನ ಒಂದು ಸ್ವರೂಪ ಇದೆಯಲ್ಲ, ಅದನ್ನ 2ನೇ ಶ್ಲೋಕದಲ್ಲಿ ಏನ್ ಹೇಳಿದ್ದಾನೆ ಅಂದ್ರೆ, ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಶು ಭಾರತ ಅಂತ ಹೇಳ್ಬಿಟ್ಟು ಎಲ್ಲಾ ಶರೀರದಲ್ಲೂ ಇರೋ ಚೈತನ್ಯ ಸ್ವರೂಪ ನಾನೇ ಅಂತ ಅವನೇ ಹೇಳ್ಬಿಟ್ಟಿದ್ದಾನೆ.
ಆ ಹೇಳಿದವನು ಆ ಕ್ಷೇತ್ರಜ್ಞ ಸ್ವರೂಪವನ್ನು ತಿಳ್ಕೊಳ್ಳೋಕ್ಕೆ ಏನೇನು ನಿನಗೆ ಪೂರ್ವ ಸಿದ್ಧತೆ ಬೇಕು ಅಂತ ಹೇಳುವಾಗ ಈ ಅಮಾನಿತ್ವಂ ಅದಮಿತ್ವಂ ಅಂತ ಇದ್ಬಿಟ್ಟು ಸುಮಾರು ಒಂದು 20 ವಿಷಯಗಳನ್ನ ಅವನು ಪಟ್ಟಿ ಮಾಡಿದ್ದಾನೆ. ಅದರಲ್ಲಿ ಒಂದು ಯಾವುದು ಅಂತ ಹೇಳಿದ್ರೆ ಮೈಚ ಅನನ್ಯ ಯೋಗೇನ ಭಕ್ತಿ ಅಭಿವಿಚಾರಣಿ, ಈಶ್ವರನಾಗಿರೋ ನನ್ನಲ್ಲಿ ಅತ್ಯಂತ ಒಂದು ಭಕ್ತಿ ಇರಬೇಕು ಅವನಿಗೆ ಅಂತ ಹೇಳಿದ್ದಾನೆ. ಆ ಭಕ್ತಿ ಇದ್ರೇನೆ ಅವನಿಗೆ ಇವ್ರು ಹೇಳಿದ ಪಾಪ ಪುಣ್ಯಗಳ ಭಯ ಇರುತ್ತೆ ಅವನಿಗೆ. ಅವಾಗ ಏನ್ ಮಾಡ್ತಾನೆ, ಅದರಿಂದ ಅದನ್ನ ಮಾಡದೇ ಇರ್ತಾನೆ. ಮಾಡದೇ ಇದ್ದಾಗ ಅವನಿಗೆ ಈ ಪಾಪವನ್ನು ಪುಣ್ಯವನ್ನು ಕಟ್ಕೊಳ್ಳಲ್ಲ ಅಂತ ಬಂದ್ಮೇಲೆ ಏನಾಗುತ್ತೆ, ಅವನಿಗೆ ತುಂಬಾ ಸುಲಭವಾಗಿ ಈ ಆತ್ಮಜ್ಞಾನವನ್ನು ಪಡ್ಕೊಂಡ್ರೆ ಮುಂದಿನ ಜನ್ಮ ಇಲ್ಲ ಅಂತ ಆಗುತ್ತೆ. ಅವನಿಗೆ ಬೇಕಾದಷ್ಟು ಕರ್ಮ ಅವನಿಗೆ ಇದ್ರೆ ಏನಾಗುತ್ತೆ, ಅವನು ಇದನ್ನ ಮುಂದೆ ಬ್ರಹ್ಮವನ್ನು ತಿಳ್ಕೊಳ್ಳೋಕೆ ಆಗೋದೇ ಇಲ್ಲ. ಅದಕ್ಕೆ ನಮ್ಮ ಇವರು ಕೃಷ್ಣ ಜೋಯಿಸ್ರು ನಮಗೆ ಅವ್ರು ಕೇಳ್ತಾ ಇದ್ರು, ನೋಡಿ ಈ ಒಂದು ವೇದಾಂತವನ್ನ ನಾವು ಶ್ರವಣ ಮಾಡಬೇಕು ಅಂತ ಯಾರಾದ್ರೂ ಒಬ್ಬ ಬಂದಿದ್ದಾನೆ ಅಂತ ಹೇಳಿದ್ರೆ ಒಂದು ವಿಷಯ ನಮಗೆ ಗೊತ್ತಾಗುತ್ತೆ. ಏನು ಅಂತ ಹೇಳಿದ್ರೆ ಅವನಿಗೆ ಅತ್ಯಂತ ಪಾಪ ಇಲ್ಲ ಅಂತ ಗೊತ್ತಾಗುತ್ತೆ ಅಂತ ಅವ್ರು ಹೇಳ್ತಾ ಇದ್ರು. ಏನ್ ಕಾರಣ ಅಂತ ಹೇಳಿದ್ರೆ ಅತ್ಯಂತ ಪಾಪ ಇರೋ ಒಬ್ಬ ವ್ಯಕ್ತಿಗೆ ಈ ಕಡೆ ತಿಳ್ಕೊಳ್ಳೋಕೆ ಅವನಿಗೆ ಮನಸ್ಸೇ ಬರಲ್ಲ. ಫಸ್ಟ್ ಆಫ್ ಆಲ್ ಅವನಿಗೆ ಪ್ರವೃತ್ತಿ ಬೇರೆ ಕಡೆ ಹೋಗ್ತಾ ಇರುತ್ತೆ. ಅವನಿಗೆ ಬೇರೆ ಏನೋ ಮಾಡಕ್ಕೆ ಹೋಗುತ್ತೆ ಹೊರತು ಅವನ ಮನಸ್ಸು ಈ ಒಂದು ವಿಷಯವನ್ನು ನಾವು ತಿಳಿಯೋಣ ಅಂತ ಅವನಿಗೆ ಮುಂದೆ ಆಗೋದೇ ಇಲ್ಲ ಅವನ ಮನಸ್ಸು. ಅವಾಗ ಅವ್ರು ಹೇಳ್ತಾರೆ ಇನ್ಫರೆನ್ಸ್ ಏನು ಅಂತ ಹೇಳಿದ್ರೆ ಇದು ಬೇಕು ಅಂತ ಯಾರಾದ್ರೂ ಬಂದಿದ್ದಾರೆ ಅಂತ ಹೇಳಿದ್ರೆ ಖಂಡಿತ ಅವರಿಗೆ ಅಷ್ಟೊಂದು ಪಾಪ ಇಲ್ಲ ಅಂತ ನಾವು ತೀರ್ಮಾನ ಮಾಡ್ಕೋಬಹುದು. ಅವಾಗ ಸ್ವಲ್ಪ ಇದೆ ಪಾಪ ಖಂಡಿತ. ಯಾಕಂದ್ರೆ ಮನುಷ್ಯ ಅಂತ ಇದ್ರೆ ಅವ್ರಿಗೆ ಎರಡೂ ಇರುತ್ತೆ ಅಂತ ಶಾಸ್ತ್ರ ಹೇಳಿದ್ದಾರೆ. ಆ ಇರೋ ಪಾಪವನ್ನ ಇವನು ಪುಣ್ಯದಿಂದ ಚೆನ್ನಾಗಿ ಅದನ್ನೆಲ್ಲ ಹೋಗ್ಲಾಡಿಸ್ಕೊಂಡು ಇವನು ಅದನ್ನ ದಾಟಿ ಹೋಗ್ಬೋದು, ಪುಣ್ಯವನ್ನು ಬಿಟ್ಟು ದಾಟ್ಬೋದು ಅಂತ ಹೇಳಿದ್ದಾರೆ. ಅದಕ್ಕೆ ಹಾಗಾಗಿ ಇವರು ಕೇಳಿದ ಪ್ರಶ್ನೆ ಚೆನ್ನಾಗಿದೆ. ಈಶ್ವರ ಇಲ್ಲ ಅಂತ ಹೇಳಿಬಿಟ್ರೆ ಇವನಿಗೆ ಆ ಪುಣ್ಯ ಪಾಪ ಭಯನೇ ಇಲ್ಲದೆ ಬಿಡ್ತಾನೆ, ಹೇಗೆ ಬೇಕಾದ್ರೆ ಅವನು ಸ್ವೇಚ್ಛಾಚಾರಿ ಆಗ್ಬಿಡ್ತಾನಲ್ಲ ಅಂತ ಕೇಳಿದ್ರೆ ಅದು ವೇದಾಂತದಲ್ಲಿ ಆ ಥರ ಹೋಗಿಲ್ಲ. ಅಲ್ಟಿಮೇಟ್ಲಿ ಯದ್ಯಪಿ ಇವನು ಬ್ರಹ್ಮಸ್ವರೂಪವೇ ಇವನೇ ಆಗ್ತಾನೆ ಅಂದ್ರೂ ಕೂಡ ಆ ಬ್ರಹ್ಮಸ್ವರೂಪ ಆಗೋದಕ್ಕೆ ಇವನು ಒಂದು ದಾರಿ ಇದೆಯಲ್ಲ, ಒಂದು ಸಾಧನೆ ಇದೆಯಲ್ಲ, ಆ ಸಾಧನೆಯಲ್ಲಿ ಈಶ್ವರನ ಒಂದು ಪಾತ್ರ ತುಂಬಾ ದೊಡ್ಡ ಪಾತ್ರ. ಅದನ್ನ ಶಂಕರಾಚಾರ್ಯರು ಇದು ಸೂತ್ರ ಭಾಷೆಯಲ್ಲಿ ಒಂದು ಕಡೆ ಹೇಳಿದ್ದಾರೆ. ಇದರಲ್ಲಿ ನೋಡಿ ಶಂಕರಾಚಾರ್ಯರು ಇದರಲ್ಲಿ ಬ್ರಹ್ಮಸೂತ್ರ ಭಾಷೆಯಲ್ಲಿ ಹೇಳಿದ್ದಾರೆ, ತದನುಗ್ರಹ ಹೇತುಕೆ ನೈವಹಿ ಜ್ಞಾನೇನ ಮೋಕ್ಷ ಸಿದ್ಧಿ ಭವಿತುಮರ್ಹತಿ ಅಂತ ಹೇಳ್ತಾರೆ. ಆ ಈಶ್ವರನ ಅನುಗ್ರಹದಿಂದ ಬಂದಿರೋ ಜ್ಞಾನದಿಂದಲೇ ಒಬ್ಬನಿಗೆ ಮೋಕ್ಷವನ್ನು ಹೊಂದಕ್ಕಾಗುತ್ತೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಏನು, ಶಂಕರಾಚಾರ್ಯರ ಪ್ರಕಾರ ಮೋಕ್ಷ ಅನ್ನೋದು ನಾನೇ ಬ್ರಹ್ಮಸ್ವರೂಪ ಅಂತ ತಿಳ್ಕೊಳ್ಳೋದು ಮೋಕ್ಷ ಅನ್ನೋದು. ಆದ್ರೆ ಆ ನಾನೇ ಬ್ರಹ್ಮ ಅಂತ ತಿಳ್ಕೊಳ್ಳೋಕ್ಕೆ ಒಂದು ತಿಳ್ಕೊಳ್ಳೋ ಜ್ಞಾನ ಇದೆಯಲ್ಲ, ಆ ಜ್ಞಾನ ಬರೋದಿಕ್ಕೆ ಈಶ್ವರನ ಅನುಗ್ರಹ ಬೇಕು ಅಂತ ಹೇಳ್ತಾರೆ. ಎಷ್ಟು ಇದಾಗಿದೆ ನೋಡಿ. ಅದರಿಂದ ತುಂಬಾ ಭದ್ರವಾಗಿ ಈ ಸಿಸ್ಟಮ್ನ ಅವ್ರು ಮಾಡಿದ್ದಾರೆ. ಯಾವುದೇ ಒಂದು ಇದರಲ್ಲಿ ಒಂದು ಕೊರತೆ ಇದೆ, ಲೋಪ ಇದೆ ಅಂತ ಯಾರೂ ಇದರಲ್ಲಿ ಅಬ್ಜೆಕ್ಟ್ ಮಾಡೋಕ್ಕಾಗೋದೇ ಇಲ್ಲ ಅಂತ ಒಂದು ರೀತಿಯಲ್ಲಿ ಅವರು ಇದನ್ನ ಸಿಸ್ಟಮ್ನ ಕಟ್ಟಿದ್ದಾರೆ. ಎಲ್ಲದಕ್ಕೂ ಉಪನಿಷತ್ತೇ ಬೇಸಿಸ್ ಆಗಿದೆ, ಅದರಲ್ಲಿ ಸಂಶಯವೇ ಇಲ್ಲ. ಸೊ ಹೀಗೆ ಇವರು ಹೇಳ್ಬಿಟ್ಟು ನಾನು ಇಲ್ಲಿಗೆ ನಿಲ್ಲಿಸಿರೋಣ, ಮುಂದಿನ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಸೊ ಇವ್ರು ಕೇಳ್ತಿರೋ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ಜೀವನಿಗಿಂತ ಬೇರೆಯಾಗಿರೋ ಒಂದು ಈಶ್ವರ ಈ ಜೀವಗಳಿಗೆಲ್ಲ ಭಯಕ್ಕೂ ಅಭಯಕ್ಕೂ ಕಾರಣವಾಗಿರೋ ಒಂದು ಈಶ್ವರವನ್ನ ನಾವು ಯಾತಕ್ಕೆ ಒಪ್ಪಬೇಕು, ಅದಿಲ್ಲದೆ ನಮ್ಗೆ ಆಗುತ್ತೆ ಅಂತ ಪ್ರಶ್ನೆ ಮಾಡ್ತಾರೆ. ಇನ್ನೂ ಸ್ವಲ್ಪ ಅಂಶ ಇದೆ ಪ್ರಶ್ನೆಯಲ್ಲಿ, ಆಮೇಲೆ ಅದಕ್ಕೆ ಉತ್ತರ ಕೊಡ್ತಾರೆ. ಆ ಉತ್ತರವಾಗಿ ಈ ಶ್ಲೋಕ ಬರೋದು ಅಂತ ಇವ್ರು ತೋರಿಸ್ಕೊಟ್ಟಿದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಸ್ತೋಷ್ಯೇ ಭಕ್ತ್ಯಾ ವಿಷ್ಣುಮನಾ ಜಗದಾದಿಂ ಯಸ್ಮಿನ್ನೇತತ್ ಸಂಸ್ಕೃತಿ ಚಕ್ರಂ ಭ್ರಮತೀರ್ಥಂ ಯಸ್ಮಿನ್ ದೃಷ್ಟೇ ನಶ್ಯತಿ ತತ್ ಸಂಸ್ಕೃತಿ ಚಕ್ರಂ ತಂ ಸಂಸಾರಧ್ವಾಂತ ವಿನಾಶಂ ಹರಿಮೀಡೆ ತಂ ಸಂಸಾರಧ್ವಾಂತ ವಿನಾಶಂ ಹರಿಮೀಡೆ. ಶಾಸ್ತ್ರಂ ಶಾರೀರಮೀಮಾಂಸಾ ದೇವಸ್ತು ಪರಮೇಶ್ವರಃ ಆಚಾರ್ಯ ಶಂಕರಾಚಾರ್ಯಾಃ ಸಂತು ಮೇ ಜನ್ಮಜನ್ಮನಿ ವಿದ್ಯಾವಿನಯ ಸಂಪನ್ನಂ वीतरागं विवेकिनं वन्दे वेदान्त तत्त्वज्ञं विदुषेखर भारती. ओम तत्सत्.